ನನ್ನ ಎಲ್ಲಾ ಆತ್ಮೀಯ ಇನ್ಸ್ಪೈರ್ ಇಂಡಿಯಾ ಇನ್ವೆಸ್ಟರ್ಸ್ಗೆ ಸ್ವಾಗತ. ಇವತ್ತಿನ ಒಂದು ಸ್ಪೆಷಲ್ ಎರಡನೇ ರಿಪಿಟೇಷನ್ ನಾವು ಮಾಡ್ತಾ ಇದ್ದೀವಿ. 7 ಮಂತ್ರಾಸ್, ಇನ್ವೆಸ್ಟ್ಮೆಂಟ್ ಮಂತ್ರಾಸ್, ಯುನೋ ಡ್ಯೂರಿಂಗ್ ಟೈಮ್ ಕರೆಕ್ಷನ್. ಸೊ ಇದ್ರ ಬಗ್ಗೆ ನಾವು ಮಾತಾಡೋಣ. ಏನ್ ಸರ್ ಇಲ್ಲಿವರೆಗೆ ಪ್ರೈಸ್ ಕರೆಕ್ಷನ್ ಕೇಳಿದ್ವಿ, ವಾಟ್ ಈಸ್ ಟೈಮ್ ಪ್ರೈಸ್ ಕರೆಕ್ಷನ್ ಆದ್ಮೇಲೆ ಇದು ಟೈಮ್ ಕರೆಕ್ಷನ್ ಏನ್ ಬಂತು ಅಂತ ಹೇಳಿ ಅದ್ರ ಬಗ್ಗೆ ಸವಿಸ್ತರವಾಗಿ ಮಾತಾಡೋಣ. ಓಕೆ, ಇವತ್ತಿನ ಒಂದು ಸ್ಪೆಷಲ್ ಅಗೇನ್ ಐಮ್ ಟೆಲಿಂಗ್ ದ ಟಾಪಿಕ್ ಬಂದ್ಬಿಟ್ಟು 7 ಇನ್ವೆಸ್ಟ್ಮೆಂಟ್ ಮಂತ್ರಾಸ್ ಫಾರ್ ಟೈಮ್ ಕರೆಕ್ಷನ್. ಸೊ ಬಿಫೋರ್ ವಿ ಟಾಕಿಂಗ್ ಅಬೌಟ್ 7 ಮಂತ್ರಾಸ್, ಟುಡೇಸ್ ಪ್ರೆಸೆಂಟೇಷನ್ ಐ ವಾಂಟ್ ಟು ಡಿಸ್ಕಸ್ 2 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಲಾಸ್ಟ್ 1 ಇಯರ್ ಅಲ್ಲಿ ಓವರಾಲ್ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ, ಅದು ಗ್ಲೋಬಲ್ ಪಾಯಿಂಟ್ ಆಫ್ ಇಂದ ಏನಾಗ್ತಾ ಇದೆ, ಮತ್ತೆ ಇಂಡಿಯನ್ ಪಾಯಿಂಟ್ ಆಫ್ ಇಂದ ಏನಾಗ್ತಾ ಇದೆ, ಈ 2 ವಿಷಯಗಳನ್ನ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಇಟ್ಸ್ ಲೈಕ್ ಅ ಮಾರ್ಕೆಟ್ ಔಟ್ಲುಕ್ ತರ. ದೆನ್ ವಿಲ್ ಕಮ್ ಟು ದ ಈ 7 ಮಂತ್ರಾದ್ ಏನಿದೆ ಅಂತ ಹೇಳ್ಬಿಟ್ಟು, ರೈಟ್? ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಪ್ರೆಸೆಂಟೇಷನ್, ಐ ವಾಂಟ್ ಟು ಹ್ಯಾವ್ ಅ ಡಿಸ್ಕ್ಲೇಮರ್ ದಟ್ ಇವತ್ತು ನಾನು ಏನ್ ಮಾತಾಡಕ್ ಹೋಗ್ತಾ ಇದ್ದೀನಿ, ಇದು ಯಾವುದೇ ತರ ರೆಕಮೆಂಡೇಶನ್ಸ್ ಆಗ್ಲಿ, ಯಾವುದೇ ತರ ಅಡ್ವೈಸ್ ಆಗಿ ತಗೊಳ್ಬೇಡಿ. ಇಟ್ಸ್ ಅನ್ ಇನ್ಫಾರ್ಮೇಶನ್ ಆಗಿ ತಗೊಳ್ಳಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಯಾವುದೇ ಒಂದು ಅಡ್ವೈಸ್ ಆಗ್ಲಿ ಮತ್ತೆ ಯಾವುದೇ ಆದ್ರೂ ಒಂದು ಸಜೆಷನ್ಸ್ ಕೊಡ್ಬೇಕಂದ್ರೆ ವಿ ಡೋಂಟ್ ಡೂ ಇಟ್ ಇನ್ ಅ ಕಾಮನ್ ಪ್ಲಾಟ್ಫಾರ್ಮ್. ಅಡ್ವೈಸ್ ಅನ್ನೋದು ಇಟ್ ಶುಡ್ ಕಮ್ ವಿತ್ 1-to-1 ಅಲ್ಲಿ ಕೂತ್ಕೊಂಡಾಗ ಮಾತ್ರ ಮಾಡಕ್ಕಾಗತ್ತೆ. ಸೊ ದಿಸ್ ಇಸ್ ಜಸ್ಟ್ ಫಾರ್ ಅನ್ ಇನ್ಫಾರ್ಮೇಶನ್. ಡೋಂಟ್ ಟೇಕ್ ಇಟ್ ಆಸ್ ಅನ್ ಇದನ್ನ ಒಂದು ಟಿಪ್ಸ್ ಆಗಿ ತಗೊಂಡು ಏನೋ ಒಂದು ಡಿಸಿಷನ್ ತಗೊಳ್ಳೋಂಥದ್ದು ಅಲ್ಲ. ಸೊ ದಿಸ್ ಅ ವೆರಿ ಕ್ಲಿಯರ್ ಡಿಸ್ಕ್ಲೇಮರ್ ಐ ವಾಂಟ್ ಟು ಶೇರ್ ಟು ದ ಟೀಮ್. ಈಗಿನ ಒಂದು ಕ್ಲೈಮೆಟಿಕಲ್ ಕಂಡೀಷನ್ ನೋಡಿದಾಗ ಇವಾಗ ನಾವು ನೋಡ್ತಾ ಇದೀವಿ, ಆಚೆ ಹೊರಗಡೆ ನೋಡಿದಾಗ ಹೇಗಿರುತ್ತಂದ್ರೆ ಪರಿಸ್ಥಿತಿ ವೆರಿ ಡಿಫಿಕಲ್ಟ್ ಟು ಪ್ರಿಡಿಕ್ಟ್ ದ ಕ್ಲೈಮೇಟ್. ಹೌ ಮೆನಿ ಪೀಪಲ್ ಅಗ್ರಿ ವಿತ್ ದಿಸ್? ಕಮ್ ಆನ್, ಚಾಟ್ ಅಲ್ಲಿ ಹೇಳಿ. ಹೌ ಮೆನಿ ಪೀಪಲ್ ಆರ್ ಅಗ್ರಿ ದಟ್ ಸರ್ ಇವತ್ತಿನ ಒಂದು ಸಿಚುವೇಶನ್, ಈಗ ಒಂದು ಪ್ರೆಸೆಂಟ್ ಏನು ವಾತಾವರಣದಲ್ಲಿ ಇದೆಲ್ಲ, ನಾವು ಕ್ಲೈಮೇಟ್ ನ ಪ್ರಿಡಿಕ್ಟ್ ಮಾಡಕ್ ಆಗತ್ತಾ? ಚಾಟ್ ಅಲ್ಲಿ ಹೌ ಮೆನಿ ಪೀಪಲ್ ಕ್ಯಾನ್ ಏಬಲ್ ಟು ಆನ್ಸರ್ ದಟ್? ಐ ವಾಂಟ್ ಟು ಸಿ ದಟ್. ಓಕೆ, ಕಮ್ ಆನ್ ಪಾರ್ಟಿಸಿಪೇಟ್ಸ್, ಆನ್ಸರ್ ಮಾಡಿ. ಯಾಕಂದ್ರೆ ದಿಸ್ ಇಸ್ ನಾಟ್ ಜಸ್ಟ್ ನಾನು ಏನೋ ಹೇಳ್ಕೊಂಡು ಹೋಗ್ತೀನಿ, ಕೇಳ್ಕೊಂಡು ಹೋಗೋದಲ್ಲ. ಐ ವಾಂಟ್ ಈಚ್ ಅಂಡ್ ಎವ್ರಿ ಪರ್ಸನ್ ಶುಡ್ ಪಾರ್ಟಿಸಿಪೇಟ್ ಹಿಯರ್, ರೈಟ್? ಕಮ್ ಆನ್. ಎಸ್, ಸೊ ನಿಮ್ಮಲ್ಲಿ ಚಾಟ್ ಅಂತ ಆಪ್ಷನ್ ಇದೆ, ಆ ಚಾಟ್ ಅಲ್ಲಿ ಯು ಕ್ಯಾನ್ ಪುಟ್ ಇಟ್ ದಟ್ ಒನ್. ಎಸ್, ಗುಡ್. ಸೊ ವೆರಿ ಡಿಫಿಕಲ್ಟ್ ಟು ಪ್ರಿಡಿಕ್ಟ್. ದಿಸ್ ಇಸ್ ವೆರಿ, ಈ ಒಂದು ಸಿಚುವೇಶನ್ ಅಲ್ಲಿ ತುಂಬಾ ಡಿಫಿಕಲ್ಟ್ ಇದೆ ನಮ್ಗೆ ಕ್ಲೈಮೇಟ್ ನ ಪ್ರಿಡಿಕ್ಟ್ ಮಾಡೋದು. ಒಂದು ನೋಡ್ತಾ ಇದೀವಿ, ಸನ್ನಿ ಡೇ ಇದೆ, ಪೂರ ಹೊರಗಡೆ ಎಲ್ಲ ವಾತಾವರಣ ಚೆನ್ನಾಗಿದೆ, ಈವ್ನಿಂಗ್ ಅಷ್ಟೇ ಸಡತ್ತಾಗಿ ಮಳೆ ಬರಕ್ ಶುರು ಆಗ್ಬಿಡುತ್ತೆ. ಸೊ ಇಂಥ ಒಂದು ಸಿಚುವೇಶನ್ ಹೇಗೆ ಬಹಳ ಡಿಫಿಕಲ್ಟ್ ಇದೆ, ಹೇಗೆ ಕ್ಲೈಮೇಟ್ ನ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ, ಈಗಿನ ಪರಿಸ್ಥಿತಿನಲ್ಲಿ ಮಾರ್ಕೆಟ್ ಪ್ರಿಡಿಕ್ಟ್ ಮಾಡಕ್ ಆಗ್ತಾ ಇಲ್ಲ ನಮ್ಗೆ. ಯಾಕಂದ್ರೆ ಕಳೆದ ಲಾಸ್ಟ್ 1 ಇಯರ್ ಇಂದ ಮಾರ್ಕೆಟ್ ಒಂದು ಕರೆಕ್ಷನ್ ತಗೊಂತಾ ಇರೋದು ರೀತಿ ನೋಡ್ತಾ ಹೋದ್ರೆ ನಮ್ಗೆ ಮಾರ್ಕೆಟ್ ಅಲ್ಲಿ ನೋಡ್ತಾ ಇದ್ದೀವಿ ತುಂಬಾ ಏರುಪೇರುಗಳು ನಮ್ಗೆ ಮಾರ್ಕೆಟ್ ಅಲ್ಲಿ ಕಾಣಿಸ್ತಾ ಇದೆ. ಇವತ್ತಿನ ದಿನ ಮಾರ್ಕೆಟ್ ಹೇಗೆ ಕಾಣಿಸ್ತಾ ಇದೆ ಅನ್ನೋದಕ್ಕೆ ಒಂದು ಜಸ್ಟ್ ವಾಂಟ್ ಟು ಶೇರ್ ವಿತ್ ಒನ್ ಸ್ಮಾಲ್ ಗ್ರಾಫ್ ನ ನಿಮ್ ಜೊತೆ ಶೇರ್ ಮಾಡಕ್ ಇಷ್ಟಪಡ್ತಾ ಇದ್ದೀನಿ. ಲುಕ್ ಎಟ್ ಹಿಯರ್, ದಿಸ್ ಇಸ್ ಅ ಮಾರ್ಕೆಟ್ ಲಾಸ್ಟ್ ಹೆಚ್ಚು ಕಡಿಮೆ ನಾವು 2000 ನವೆಂಬರ್ ಇಂದ ನೋಡ್ತಾ ಇದೀವಿ. ಮಾರ್ಕೆಟ್ ಈಸ್ ಕ್ರಿಯೇಟೆಡ್ ಅ ನ್ಯೂ ಹೈ ಆಫ್ 62,000, then it came back to 55, again it went to 61,000, again it has come down to 52,000, again it went to 60,000, again it has come down to 52,000, went again to 56, again it has come down to 50, now market is at again 55, 56. So ಇಂತ ಒಂದು ಕನ್ಫ್ಯೂಸಿಂಗ್ ಮಾರ್ಕೆಟ್ಗೂ ಈಗಿನ ಕ್ಲೈಮೇಟ್ ಕಂಡೀಷನ್ಗೂ ವೆರಿ ವೆರಿ ರಿಲೆವೆಂಟ್ ಆಗಿದೆ. ಬಟ್ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಮಾರ್ಕೆಟ್ ನ ನಾವು ಯಾವಾಗಲೂ ಶಾರ್ಟ್ ಟರ್ಮ್ ಅಲ್ಲಿ ನೋಡಬಾರ್ದು. ಶಾರ್ಟ್ ಟರ್ಮ್ ಅಂದ್ರೆ 1 ಇಯರ್ ಶಾರ್ಟ್ ಟರ್ಮ್ ಅಂತ ಹೇಳಿದ್ರೆ ಖಂಡಿತ 1 ಇಯರ್ ಶಾರ್ಟ್ ಟರ್ಮ್. ಇದೇ ಒಂದು ಮಾರ್ಕೆಟ್ ನಾನು ಇನ್ನೊಂದು ವೇನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನ ಒಂದು ಲಾಂಗರ್ ಪಿಕ್ಚರ್ ಅಲ್ಲಿ ನಾವು ತೋರಿಸಿದಾಗ ಮಾರ್ಕೆಟ್ ಫ್ರಮ್ 2017, ಮಾರ್ಕೆಟ್ ಫ್ರಮ್ 2014 ಇಂದ ನೋಡಿದಾಗ ಈ ಒಂದು ಮಾರ್ಕೆಟ್ ಕಂಡೀಷನ್ ನಮ್ಗೆ ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ ನಿಮ್ಗೆಲ್ಲ ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಮಾರ್ಕೆಟ್ ಈಸ್ ಈ ಒಂದು ವಾಲಟಿಲಿಟಿ ಇದ್ರೆ from market from 17,000 ಇಂದ ಟುಡೇ ಮಾರ್ಕೆಟ್ is at 60,000. ನಾವು even though ನಾವು ಈ ಒಂದು ಪ್ರೆಸೆಂಟ್ ವ್ಯಾಲ್ಯೂ ಅಂತ ತಗೊಂಡ್ರು 55-56,000 ಅಲ್ಲಿ ಮಾರ್ಕೆಟ್ ಇದೆ. ಲಾಂಗರ್ ಪಾಯಿಂಟ್ ಆಫ್ ಇಂದ ನೋಡಿದಾಗ ಮಾರ್ಕೆಟ್ ನಾವು ಯಾವ ತರ ಪ್ರಿಡಿಕ್ಟ್ ಮಾಡಬಹುದು, ಅದೇ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ನೋಡಿದಾಗ ಮಾರ್ಕೆಟ್ ಈಸ್ ಮೋರ್ ಕನ್ಫ್ಯೂಷನ್. ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಹಿಯರ್ ಇಸ್, ಇದ್ರ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ. ಇವತ್ತಿನ ಟೈಮ್ ಕರೆಕ್ಷನ್ ಅನ್ನೋದು ಹೇಗಾಗುತ್ತೆ, ಅದು ಎಷ್ಟು ಇಂಪಾರ್ಟೆಂಟ್ ನಮ್ಗಂತೇಳಿ. ಸೊ ಹಾಗೆ ಈ ಒಂದು ಅನ್ಪ್ರಿಡಿಕ್ಟೇಬಲ್ ಮಾರ್ಕೆಟ್ ಅಲ್ಲಿ ಹೇಗೆ ನಾವು ಪ್ಲಾನಿಂಗ್ ಮಾಡೋದು ನೆಸೆಸಿಟಿ ಇದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಕ್ ಹೋಗ್ತಾ ಇದೀವಿ. ಸೊ ಪ್ಲಾನಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ಇನ್ ದಿಸ್ ಪರ್ಟಿಕ್ಯುಲರ್ ಮಾರ್ಕೆಟ್, ರೈಟ್? ಸೊ ಲೆಟ್ ಅಸ್ ಥಿಂಕ್ ಅಬೌಟ್ ಗ್ಲೋಬಲ್ ಪಾಯಿಂಟ್ ಆಫ್ ವ್ಯೂ. ಕಳೆದ 2-3 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಗ್ಲೋಬಲ್ ಅಲ್ಲಿ ಬಹಳಷ್ಟು ಇವೆಂಟ್ಸ್ ಗಳು ಆಗಿದೆ. ಅದು ಇಟ್ ಸ್ಟಾರ್ಟೆಡ್ ವಿತ್ ಪೆಂಡಮಿಕ್ ಸಿಚುವೇಶನ್ ಇರ್ಬೋದು,
ರೈಟ್. ಪೆಂಡಮಿಕ್ ಸಿಚುವೇಶನ್ ಅಲ್ಲಿ ಇಟ್ ಸ್ಟಾರ್ಟೆಡ್ ವಿತ್ ನಮ್ಗೆಲ್ಲ ಗೊತ್ತಿದೆ, ವಿ ಆರ್ ಆಲ್ ಗೋಯಿಂಗ್ ಥ್ರೂ ಲಾಕ್ ಡೌನ್ ಅಂತ ಸಿಚುವೇಶನ್ ಬಂತು. ದ ಹೋಲ್ ಗ್ಲೋಬಲ್ ಎಕನಾಮಿ ಲಾಕ್ ಡೌನ್ ಆಗುವಂತ ಪರಿಸ್ಥಿತಿ ಬಂತು. ಕಂಟ್ರೀಸ್ ಅನೌನ್ಸ್ ಲಾಟ್ ಆಫ್ ಪೀಪಲ್ ಆರ್ ದ ಲಾಕ್ ಡೌನ್. ಸೊ ಇಂಥ ಒಂದು ಸಿಚುವೇಶನ್ ನಲ್ಲಿ ವಿ ಹ್ಯಾವ್ ಸೀನ್ ದ ವೇರಿಯಸ್ ವೇರಿಯಂಟ್ಸ್ ಆಗಿರುವಂತ ಒಂದು ಸಿಚುವೇಶನ್ ಅನ್ನು ನೋಡ್ತಾ ಇದೀವಿ, ರೈಟ್. ವೈರಸ್ ಡಿಫ್ರೆಂಟ್ ವೇರಿಯೇಷನ್ ಬಂತು. ಲೇಟೆಸ್ಟ್ ಒನ್ ನಾವೆಲ್ಲ ಕೇಳಿದ್ದು ಒಮಿಕ್ರಾನ್ ಬಗ್ಗೆನೂ ಮಾತಾಡಿದ್ವಿ, ಕರೆಕ್ಟ್ ಅಲ್ವಾ? ಸೊ ಕೊರೋನಾ ಇಂದ ಸ್ಟಾರ್ಟ್ ಆಗಿ ಒಮಿಕ್ರಾನ್ ವರೆಗೂ ಡಿಫ್ರೆಂಟ್ ವೇರಿಯಂಟ್ಸ್ ಬರ್ತಾ ಇತ್ತು. ಎಕನಾಮಿ ಓಪನ್ ಆಗುತ್ತಾ ಕ್ಲೋಸ್ ಆಗುತ್ತಾ, ಓಪನ್ ಆಗುತ್ತಾ ಕ್ಲೋಸ್ ಆಗುತ್ತೆ. ಇಂಥ ಒಂದು ಸಿಚುವೇಶನ್ ಅಲ್ಲಿ ನಾವು ಎಕನಾಮಿ ನೋಡಿದ್ವಿ. ಅದು ಅಲ್ಲದೆ ಬೇರೆ ತರ ದ ಮೋಸ್ಟ್ ಚಾಲೆಂಜಿಂಗ್ ಬಂದ್ಬಿಟ್ಟು ಜಿಯೋ ಪೊಲಿಟಿಕಲ್ ಇಶ್ಯೂ ಸ್ಟಾರ್ಟ್ ಆಯ್ತು ಬಿಟ್ವೀನ್ ಯುಕ್ರೇನ್ ಅಂಡ್ ರಷ್ಯಾ. ಸೊ ಇಂಥ ಟೈಮಲ್ಲೂ ನೋಡಿದ್ವಿ, ಆಲ್ ದ ಕಮೋಡಿಟಿ ಪ್ರೈಸಸ್ ಸ್ಟಾರ್ಟೆಡ್ ಗೋಯಿಂಗ್ ಅಪ್ ಬಿಕಾಸ್ ಆಫ್ ದ ವಾರ್ ಆಂಟಿಸಿಪೇಷನ್. ಈ ಒಂದು ಪೆಂಡಮಿಕ್ ಸಿಚುವೇಶನ್ ಇಂದ ಏನಾಯ್ತು, ಗ್ಲೋಬಲ್ ಮಾರ್ಕೆಟ್ ಎಸ್ಪೆಷಲಿ US ಎಕನಾಮಿನಲ್ಲಿ the central bank has created a huge amount of liquidity. ಯಾವ ಲೆವೆಲ್ ಲಿಕ್ವಿಡಿಟಿ ಬಂತಂತಂದ್ರೆ ದಟ್ ಲಿಕ್ವಿಡಿಟಿ ಫೋರ್ಸ್ ಟು ಕ್ರಿಯೇಟ್ ಲಾಟ್ ಆಫ್ ಇನ್ಫ್ಲೇಷನ್, ರೈಟ್. ಈ ಒಂದು ಇನ್ಫ್ಲೇಷನ್ ಯಾವ ಲೆವೆಲ್ಗೆ ಹೋಯ್ತಪ್ಪ ಅಂತಂದ್ರೆ ಕಳೆದ 40 ವರ್ಷದಲ್ಲಿ, ನಾನು ಬಹಳಷ್ಟು ಡೇಟಾ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಒಂದ್ ಸ್ವಲ್ಪ ಸ್ಪೀಡ್ ಅಪ್ ಮಾಡ್ತಾ ಇರ್ತೀನಿ ಇವತ್ತಿನ ಪ್ರೆಸೆಂಟೇಷನ್. ಯಾಕಂದ್ರೆ ಸುಮಾರು ವಿಷಯಗಳು ನಿಮ್ ಜೊತೆ ಶೇರ್ ಮಾಡ್ಬೇಕಾಗಿದೆ. ಇವತ್ತು ನಾನು ಯಾವುದೇ ಒಂದು ಟಾಪಿಕ್ ನ ತುಂಬಾ ಎಳೆದು ಮಾತಾಡಕ್ ಹೋಗಲ್ಲ, ತುಂಬಾ ಶಾರ್ಟ್ ಆಗಿ ಜಾಸ್ತಿ ಡೇಟಾನ ಕೊಡಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತಿನ ಪ್ರೆಸೆಂಟೇಷನ್ ಬಂದ್ಬಿಟ್ಟು ಐ ಹ್ಯಾವ್ ಅ ವೆರಿ ರಿಚ್ ಡೇಟಾ. ಯಾಕಂದ್ರೆ ಲಾಸ್ಟ್ ಒಂದು ಪ್ರೆಸೆಂಟೇಷನ್ ನಾನು ಇದೇ ಪ್ರೆಸೆಂಟೇಷನ್ ಮಾಡೋಕೆ ಸುಮಾರು ಜನಕ್ಕೆ ಈ ಪ್ರೆಸೆಂಟೇಷನ್ ಇಷ್ಟ ಆಗಿದ್ದು ಡೇಟಾ ಸಲುವಾಗಿ. ಹಾಗಾಗಿ ಈ ಒಂದು ಡೇಟಾ ನಿಮ್ಗೆ ಫುಲ್ ಕವರ್ ಮಾಡೋಕೆ ಸ್ವಲ್ಪ ಸ್ಪೀಡ್ ಅಪ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸ್ವಲ್ಪ ಅಲರ್ಟ್ ಆಗಿ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿದ್ರೆ ಪ್ರಾಬ್ಲಮ್ ನನ್ನ ಜೊತೆ ಸ್ಪೀಡ್ ಅಲ್ಲಿ ಬರಕ್ಕಾಗತ್ತೆ. ಸೊ ಪೆಂಡಮಿಕ್ ಸಿಚುವೇಶನ್ ಅಲ್ಲಿ ಏನಾಯ್ತು, ಬಿಕಾಸ್ ಕ್ರಿಯೇಟೆಡ್ ಲಾಟ್ ಆಫ್ ಲಿಕ್ವಿಡಿಟಿ. ಇನ್ನೊಂದ್ ಕಡೆ ಏನಾಯ್ತು, ನಮಗೆ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಏನಾಯ್ತು, ಬಿಕಾಸ್ ಆಫ್ ದ ಜಿಯೋಪೊಲಿಟಿಕಲ್ ಇಶ್ಯೂ ಸ್ಟಾರ್ಟ್ ಆಯ್ತು. ಸೊ ಜಿಯೋಪೊಲಿಟಿಕಲ್ ಇಶ್ಯೂ, ಇನ್ನೊಂದ್ ಕಡೆ ಹ್ಯೂಜ್ ಲಿಕ್ವಿಡಿಟಿ ಏನಾಯ್ತು ಅಂತಂದ್ರೆ ಇನ್ಫ್ಲೇಷನ್ ಸ್ಟಾರ್ಟೆಡ್ ಗೋಯಿಂಗ್ ಅಪ್. ಇನ್ಫ್ಲೇಷನ್ ಯಾಕೆ ಮೇಲೆ ಹೋಗುತ್ತೆ ಅಂದ್ರೆ ಹ್ಯೂಜ್ ಲಿಕ್ವಿಡಿಟಿ ಇಂದ ಹೋಗುತ್ತೆ, ಪ್ಲಸ್ ಕಮೋಡಿಟಿ ಪ್ರೈಸಸ್ ಜಾಸ್ತಿ ಆದಾಗ. ಬಿಕಾಸ್ ಆಫ್ ದ ರಷ್ಯಾ ವಾರ್ ಆಗಿರೋದ್ರಿಂದ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಯ್ತು, ಕಾಪರ್ ಪ್ರೈಸ್ ಜಾಸ್ತಿ ಆಯ್ತು. ಇದೆಲ್ಲ ಹೋಗಿ ಏನಾಯ್ತು, ಕಳೆದ 40 ವರ್ಷದಲ್ಲಿ ಹೈಯೆಸ್ಟ್ ಇನ್ಫ್ಲೇಷನ್ US ಅಲ್ಲಿ ಕ್ರಿಯೇಟ್ ಆಗಿದೆ. ಇಟ್ ನೆವರ್ ಹ್ಯಾಪನ್ಡ್ ಸೋ ಮಚ್ ಬಿಗ್ ಇನ್ಫ್ಲೇಷನ್, ಆಲ್ಮೋಸ್ಟ್ 8.5% ಇನ್ಫ್ಲೇಷನ್. ನಮ್ಮ ಇಂಡಿಯಾದಲ್ಲಿ 8.5% ಇಸ್ ನಾಟ್ ಅ ಬಿಗ್ ಇನ್ಫ್ಲೇಷನ್, ಬಟ್ US ಇನ್ಫ್ಲೇಷನ್ ಯೂಸ್ ಟು ಬಿ ಬಿಟ್ವೀನ್ 1 to 2%. ಟುಡೇ ಇಟ್ ಇಸ್ 8.5% ಇನ್ಫ್ಲೇಷನ್. ಅಂದ್ರೆ ಎಷ್ಟು ಪಟ್ಟು ಜಾಸ್ತಿ ಅಂದ್ರೆ 4 times ಜಾಸ್ತಿ ಇದೆ. ಇಂಡಿಯಾದ ಇನ್ಫ್ಲೇಷನ್ ಇವಾಗ 7% ಇದು, ಸಡನ್ಲಿ 25% ಅಂದ್ರೆ ಹೇಗೆ ಫೀಲ್ ಆಗುತ್ತೆ ಹೀಟು. ಅದೇ ತರ ಇವತ್ತು US ಅಲ್ಲಿ 40 ವರ್ಷದಲ್ಲಿ ಹೈಯೆಸ್ಟ್ ಇನ್ಫ್ಲೇಷನ್ ಹೋಗಿ ಇವತ್ತು US ಎಕನಾಮಿ ನಿಂತ್ಕೊಂಡಿದೆ. ಸೊ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಕ್ಕೆ ಏನ್ ಮಾಡುತ್ತೆ US ಸೆಂಟ್ರಲ್ ಬ್ಯಾಂಕ್ ಅಂತಂದ್ರೆ, ದೇ ಆಲ್ವೇಸ್ ಟ್ರೈ ಟು ಇನ್ಕ್ರೀಸ್ ದಿ ಇಂಟ್ರೆಸ್ಟ್ ರೇಟ್. ಅಂದ್ರೆ ಲಿಕ್ವಿಡಿಟಿನ ಕಡಿಮೆ ಮಾಡಬೇಕು, ರುಪಿ ವ್ಯಾಲ್ಯೂನ ಜಾಸ್ತಿ ಮಾಡ್ಬೇಕಪ್ಪ ಅಂದ್ರೆ ದೇ ಇನ್ಕ್ರೀಸ್ ದಿ ಇಂಟ್ರೆಸ್ಟ್ ರೇಟ್. ಆಲ್ರೆಡಿ 3-4 ಇಂಟ್ರೆಸ್ಟ್ ರೇಟ್ಗಳನ್ನ ಜಾಸ್ತಿ ಮಾಡಿದೆ, ಇನ್ನು ಫರ್ದರ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಕ್ ಹೋಗ್ತಾ ಇದೆ. ಹಿಸ್ಟಾರಿಕಲಿ ತೆಗೆದು ನೋಡಿದಾಗ ಯಾವಾಗ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಅಲ್ಲೆಲ್ಲ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿದೆ ನೋಡಿ. ನಿಮ್ಗೆ ಗ್ರಾಫ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ನಿಮ್ಗೆ you can see that the red line indicating that is the inflation, and the black bar is showing that the interest rate. So ಇಲ್ಲಿ ನೀವು ನೋಡ್ತಾ ಹೋದ್ರೆ ಇಲ್ಲೇ ಇನ್ಫ್ಲೇಷನ್ ಜಾಸ್ತಿ ಇದೆ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿದೆ. ಇಲ್ಲಿ ಇನ್ಫ್ಲೇಷನ್ ಇಸ್ ದಿಸ್, ಇಂಟ್ರೆಸ್ಟ್ ರೇಟ್ ಇಸ್ ಹಿಯರ್. ಸೊ ಇನ್ನೊಂದು another 2 quarter ನಮ್ಗೆ ಎಕ್ಸ್ಪೆಕ್ಟ್ ಮಾಡಬಹುದು ಇಂಟ್ರೆಸ್ಟ್ ರೇಟ್ ಗೋಯಿಂಗ್ ಟು ಬಿ ಹೈಯರ್. ಅಂದ್ರೆ ಏನಾದ್ರೂ ಇಂಡಿಕೇಶನ್ ಕೊಡ್ತಾ ಇದೆ ನಮ್ಗಂತಂದ್ರೆ, ಈ ಇಂಡಿಕೇಶನ್ ನಲ್ಲಿ ನಮ್ಗೆ ಗೊತ್ತಾಗ್ತಾ ಇರೋದು ಬಂದ್ಬಿಟ್ಟು US slowly getting into recession. ಯಾಕೆ ಒಂದು ರಿಸೆಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತಂದ್ರೆ, US ಎಕನಾಮಿ ಇಸ್ ವೆರಿ ಟಿಪಿಕಲ್ ಎಕನಾಮಿ. ಇಂಡಿಯನ್ ಎಕನಾಮಿ ಜೊತೆ ಕಂಪೇರ್ ಮಾಡಕ್ಕಾಗಲ್ಲ US ಮಾರ್ಕೆಟ್ ನ, ಎಸ್ಪೆಷಲಿ ಎಕನಾಮಿ ಅಂತ ಬಂದಾಗ. ಬಿಕಾಸ್ more than 50% Americans are now living on paycheck to paycheck. This is the very tragedy of the US. Most of the people, they live on the paycheck to paycheck. Many people living on the credit cards. Consumer confidence is lowest since 1950. Present US ಅಲ್ಲಿ ಹೆಂಗಾಗಿದೆ ಅಂದ್ರೆ, ಕನ್ಸ್ಯೂಮರ್ ಅಂದ್ರೆ ಸ್ಪೆಂಡಿಂಗ್ ಕಾನ್ಫಿಡೆನ್ಸ್ ಹ್ಯಾಸ್ ಕಮ್ ಡೌನ್ ಟು ಲೋವೆಸ್ಟ್ 1950. ಇಲ್ಲ, ಕಳೆದ ಒಂದು 70 ವರ್ಷದಲ್ಲೇ ಲೋವೆಸ್ಟ್ ಬಂದು ನಿಂತ್ಕೊಂಡಿದೆ. ಸ್ಟಾಕ್ ಮಾರ್ಕೆಟ್ ಇಸ್ ಹ್ಯಾವಿಂಗ್ ಅ ವರ್ಸ್ಟ್ ಇಯರ್ ಸಿನ್ಸ್ 1970. ಎಷ್ಟು ಕರೆಕ್ಷನ್ ತಗೊಂಡಿದೆ ಅಂದ್ರೆ 1970 ಮುಂಚೆ ಈ ತರ ಒಂದು ಮಾರ್ಕೆಟ್ ಕರೆಕ್ಷನ್ ಅಂದ್ರೆ ದ ಓವರ್ ಆಲ್ ಮಾರ್ಕೆಟ್. ಮಾರ್ಟ್ಗೇಜ್ ಡಿಮ್ಯಾಂಡ್ ಲೋವೆಸ್ಟ್ ಸಿನ್ಸ್ 2001. ಮಾರ್ಟ್ಗೇಜ್ ಡಿಮ್ಯಾಂಡ್ ಯಾಕೆ ಕಡಿಮೆ ಆಗಿದೆ ಅಂದ್ರೆ, people can't afford to buy a house. House prices are very high. So mortgage demand is lowest and people are not able to buy that. Credit card debt up to
it was up by 20% in last month. Many people are living on credit. That is what's happening. So ಇದೆಲ್ಲ ಇಂಡಿಕೇಶನ್ ಏನ್ ಹೇಳ್ತಾ ಇದೆ ಅಂದ್ರೆ US ಅಲ್ಲಿ ಇಟ್ ಇಸ್ ಸ್ಲೋಲಿ ಗೆಟಿಂಗ್ ಇನ್ ಟು ಮೋಸ್ಟ್ ಡೇಂಜರಸ್ ಝೋನ್. as I mentioned earlier, housing is becoming less affordable. Look at the graph, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. Housing is become very because I see housing prices are going up, it has become less affordable for many people. If because of that market returns ನೀವು ತೆಗೆದು ನೋಡಿದ್ರೆ 36-2020 it has given -30% ಕರೆಕ್ಷನ್ ತಗೊಂಡಿದೆ. ಹಿಸ್ಟಾರಿಕಲ್ 1974 ಇಂದ ತಗೊಂತಾ ಹೋದ್ರೆ ಈ ತರ ಒಂದು ರಿಟರ್ನ್ಸ್ ನಾವು ನೋಡ್ತಾ ಹೋದ್ರೆ ಇಟ್ ಈಸ್ ಆಲ್ಮೋಸ್ಟ್ ಮಾರ್ಕೆಟ್ ಈಸ್ ಬಿಲೋ ದಿ ಆವರೇಜ್ ಲೆವೆಲ್ ಹೋಗಿ ನಿಂತ್ಕೊಂಡಿದೆ. ಸೊ ಒಂದ್ ಕಡೆ US ಇಸ್ ಆಲ್ಮೋಸ್ಟ್ ಪ್ರಿಪೇರಿಂಗ್ ಫಾರ್ ದ ರಿಸೆಷನ್ ಅಂತ ಆಲ್ರೆಡಿ ಮಾತಾಡ್ತಾ ಇದ್ದಾರೆ. ವಿ ಆರ್ ಗೋಯಿಂಗ್ ಟು ಸಿ ದಟ್ US ಗೆಟಿಂಗ್ ಟು ಸ್ಲೋಲಿ ಬೇರ್ ಸೈಕಲ್. ಆದ್ರೆ ಏನೇನ್ ರೀಸನ್ ಇದೆ? ಇನ್ಫ್ಲೇಷನ್ ಇಸ್ ಹೈ, interest rate is high, liquidity is low, demand is low, growth is low. So this is all enough to show that the situation going to be recession. But sir, as an Indian investor, US inflation recession bandre India situation worst agutta anta kelidre my answer is different. ಅದಕ್ಕೆ ಹೇಳ್ತಾ ಇದ್ದೀನಿ ಪಿಕ್ಚರ್ ಅಭಿ ಬಾಕಿ ಹೈ. ಏನಪ್ಪ ಇಂಡಿಯಾ ಸಿಚುವೇಶನ್ ಹೆಂಗಿದೆ ನೋಡಿ. Inflation is not high. India's inflation is just is up by 10 to 12%, not 40 years high again hogilla. Interest rate is still low in India. That is another very important. In India dalli liquidity still is in the market because government is not increase the interest rate at double digit hogilla. So liquidity is high, demand is high in India, growth is also is already started and growing. US the situation completely different agide. First time in the history ಇಂಡಿಯಾ ಸಿಚುವೇಶನ್ ಇದೆ ಎಕ್ಸಾಕ್ಟ್ಲಿ ಅಪೋಸಿಟ್. ಇನ್ಫ್ಲೇಷನ್ ಹೈ ಇದ್ದಲ್ಲಿ ಇಂಡಿಯಾದಲ್ಲಿ ಇನ್ಫ್ಲೇಷನ್ ಲೋ ಇದೆ, ಇಂಟ್ರೆಸ್ಟ್ ರೇಟ್ ಹೈ ಇದ್ದಲ್ಲಿ ಇಂಟ್ರೆಸ್ಟ್ ರೇಟ್ ಲೋ ಇದೆ, ಲಿಕ್ವಿಡಿಟಿ ಲೋ ಇದ್ರೆ ಇಂಡಿಯಾದಲ್ಲಿ ಲಿಕ್ವಿಡಿಟಿ ಹೈ ಇದೆ, ಡಿಮ್ಯಾಂಡ್ ಲೋ ಇದ್ರೆ ಇಂಡಿಯಾದಲ್ಲಿ ಡಿಮ್ಯಾಂಡ್ ಹೈ ಇದೆ, ಗ್ರೋತ್ US ಲೋ ಇದ್ರೆ ಇಂಡಿಯಾದ ಗ್ರೋತ್. ಅಂದ್ರೆ ಇಂಡಿಯಾ ಇಸ್ ಸ್ಟಿಲ್ ಇನ್ ಟು ಓಲ್ಡ್ ಎಕನಾಮಿ, ಓಲ್ಡ್ ಗ್ರೋತ್ ಆಫ್ ಎಕನಾಮಿ ನಲ್ಲಿದೆ. US ಗಾಟ್ ಇನ್ ಟು ನ್ಯೂ ಮಾಡರ್ನ್ ಎಕನಾಮಿ ಹೋಗಿದೆ. ನ್ಯೂ ಮಾಡರ್ನ್ ಎಕನಾಮಿ ಅಂತಂದ್ರೇನು? ಇಂಡಿಯಾ ಇಸ್ ಲಿವಿಂಗ್ ಆನ್ ಮೋಸ್ಟ್ ಆಫ್ ದ ಟೆಕ್ನಾಲಜಿ ಎಕನಾಮಿ ಮೇಲಿದೆ. ಇಂಡಿಯಾದಲ್ಲಿ ಸ್ಟಿಲ್ ವಿ ಹ್ಯಾವ್ ಅ ಮೋಸ್ಟ್ ಕನ್ಸಂಪ್ಷನ್ ಡ್ರಿವನ್ ಎಕನಾಮಿ ನಲ್ಲಿದೆ. ಹಾಗಾಗಿ ವಿ ಆರ್ ಹ್ಯಾವಿಂಗ್ ಅ ಬೆಟರ್ ಟೈಮ್ ಕಂಪೇರ್ಡ್ ಟು USA. ಸರ್ ನೀವು ಬಾಯಿಂದ ಹೇಳ್ತಾ ಇದ್ದಾರೆ, ಇದು ರಿಯಲಿ ಎನಿ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಇದನ್ನ ತೋರ್ಸಕ್ಕಂದ್ರೆ ಸ್ನೇಹಿತರೆ ಖಂಡಿತ ಐ ಆಮ್ ಗೋಯಿಂಗ್ ಟು ಶೋ ದಿ ಡೇಟಾ ಆಲ್ಸೋ. ಏನೇನಿದೆಪ್ಪ ಡೇಟಾ? ನೀವೆಲ್ಲ ಇವತ್ತು ನ್ಯೂಸ್ ಪೇಪರ್ ಎಲ್ಲ ಓದ್ತಾ ಇರ್ತೀವಿ. ಬಟ್ ನನ್ನ ರಿಕ್ವೆಸ್ಟ್ ಎಲ್ಲ ನನ್ನ ಇನ್ವೆಸ್ಟರ್ಗಳಂದ್ರೆ ದಯವಿಟ್ಟು ಯಾವುದೇ ಒಂದು ಡೈಲಿ ನ್ಯೂಸ್ ಪೇಪರ್ ಓದ್ ಬದ್ಲಿ ಸ್ಟಾರ್ಟ್ ರೀಡಿಂಗ್ ಸಮ್ ಸಾರ್ಟ್ ಆಫ್ ಬಿಸ್ನೆಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಅಂಡ್ ನ್ಯೂಸ್. ಏನೇನ್ ಹೇಳ್ತಾ ಇದೆ? ಕೋರ್ ಸೆಕ್ಟರ್ ಗ್ರೋತ್ ಎಕ್ಸ್ಪ್ಯಾಂಡ್ಸ್ 18.1% ಇನ್ ಮೇ. ಅಂದ್ರೆ ಕೋರ್ ಸೆಕ್ಟರ್ ಅಂದ್ರೆ ಯಾವ್ದು? ಇನ್ಫ್ರಾಸ್ಟ್ರಕ್ಚರ್, ಬ್ಯಾಂಕಿಂಗ್, IT, ದೇ ಆರ್ ಆಲ್ 18.1% ಗ್ರೋತ್ ಆಗಿದೆ, ಹೈಯೆಸ್ಟ್ ಇನ್ 13 months. Gross NPA, non performing asset ratio of the banks fell to 6 years low. India was suffering huge number of NPA. It is lowest since last 6 years. 5.9% ಬಂದಿದೆ RBI data. Railways freight grows to 11% on a year in June at 125 metric ton. 11% railway freight. Andre the logistics is increasing. National highway sets a Guinness record, laying 75 kilometer long highway. Andre 105 ತಾಸಲ್ಲಿ 75 ಕಿಲೋಮೀಟರ್ ಲಾಂಗ್ ಹೈವೇನ ಕನ್ಸ್ಟ್ರಕ್ಟ್ ಮಾಡಿದ್ವಿ. ದಟ್ ಈಸ್ ಅ ಬ್ಯೂಟಿ ಅಬೌಟ್ ದ ಟುಡೇ ದ ಸ್ಪೀಡ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ನಮ್ಮ ಓವರ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ. ಪವರ್ ಕನ್ಸಂಪ್ಷನ್ ಗ್ರೋ ಆಗಿದೆ 17.2%. ಡೇಟಾ ನೋಡಿ, ನಾನು ಬಾಯಿಂದ ಹೇಳ್ತಾ ಇಲ್ಲ, ಇದೆಲ್ಲ ಡೇಟಾ ಏನ್ ಹೇಳ್ತಾ ಇದೆ ಅಂದ್ರೆ ಇಂಡಿಯಾದ ಡಿಮ್ಯಾಂಡ್ ಇಸ್ ಇನ್ಕ್ರೀಸಿಂಗ್, ಗ್ರೋತ್ ಇಸ್ ಹ್ಯಾಪನಿಂಗ್ ರ್ಯಾಪಿಡ್ ವೈ, ರೈಟ್? India's leadership positioning in the large value digital payment system. Today, India has got completely major portion into digital payment convert ಆಗ್ತದೆ. Because of that, mainstream economy is improving, right? ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನ್ ಗೊತ್ತಾ? ಫ್ಯೂಯಲ್ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ. Because of that, economy is picking up. Then most important is manufacturing is increasing. That is also another very important point. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ GST collection. This is what the government is earning more money through GST. Look at the data. April data is showing 1.67 lakh crores. Right? Now, even in the month of June, you can see that 1.44 lakh crores. ಏನು ಹೇಳ್ತಾ ಇದ್ದೀನಿ ಡೇಟಾ ಅಂತಂದ್ರೆ ಗ್ರಾಜುವಲಿ ಗ್ರೋತ್ ಆಫ್ ನೀವು GST ನೋಡ್ತಾ ಹೋದ್ರೆ ಡಿಮ್ಯಾಂಡ್ ಹೆಂಗಿದೆ, ಗ್ರೋತ್ ಏನನ್ನೋದು GST ಕಲೆಕ್ಷನ್ ಇದ ಬೆಸ್ಟ್ ಇಂಡಿಕೇಟರ್ ಅಂತ ಹೇಳ್ಬೋದು, ರೈಟ್? ಮತ್ತೇನ್ ಹೇಳ್ತಾ ಇದೆ ಡೇಟಾ ನಮ್ಗೆ? ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದ್ರೆ Indian export is increasing. India never had such a wonderful export in the past. Now India's export is increasing, is up to 92 billion
ಫ್ರಮ್ ಪ್ರೀವಿಯಸ್ ಕೋವಿಡ್ ಟೈಮ್ ಲೆವೆಲ್ ಅಲ್ಲಿ ಇಟ್ ವಾಸ್ ವೆರಿ ವೆರಿ ಲೋ, ರೈಟ್. 92 ಬಿಲಿಯನ್ ಜಂಪ್ ಆಗಿದೆ, 422 ಬಿಲಿಯನ್ ಗೆ ಜಂಪ್ ಆಗಿದೆ, 92 ಬಿಲಿಯನ್ ಅಷ್ಟು ಅಪ್ ಆಗಿದೆ ಪ್ರೀವಿಯಸ್ ಕಂಪೇರ್ಡ್. ಕೋವಿಡ್ ಟೈಮ್ ಅಲ್ಲಿ ನೋಡಿರ್ಬೋದು 330 ಇಂದ 422 ಆಗಿದೆ. ಸೊ this is a one important indication we understand. Lowest it was, ever was, it was 150 level, $150 billion in the. Today we are able to see at 422 billion export. Why export? This is very important. From 2012 ಇಂದ ನಾವು ಲೆಕ್ಕ ಹಾಕೊಂಡು ನೋಡಿದ್ರೆ it is jumped 5.6 times jump ಆಗಿದೆ ನಮ್ದು export. When export is increasing, it is going to have a huge foreign reserve ನ ಆಡ್ ಮಾಡ್ಕೊಳ್ಳಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. That is the strength of export, foreign country. Then very important ಏನಾಗಿದೆ, capex, capital expenditure ಏನೇನಾಗಿದೆ state ನೋಡಿ. The data is saying that is increased, right? The first one is showing the 6.5 is it's in trillion. 7.5 trillion is the center, 7.1 trillion is for the listed corporate capex. ಅಂದ್ರೆ ಏನಾಗಿದೆ, the jump has see that from 10 trillion it has gone to 21 trillion ಗೆ capital expenditure increasing, spending is increasing. That spending is ultimately there is a huge demand is creating for many segment. Data ಏನ್ ಹೇಳ್ತಾ ಇದೆ ಅಂತಂದ್ರೆ US ಮಾತ್ರ ನಾವು ನೋಡ್ತಾ ಹೋದಾಗ ರಿಸೆಷನ್, ಇಂಡಿಯಾ ಮಾರ್ಕೆಟ್ ಸ್ಮಾಲ್ ಟೆಂಪರರಿ ಕರೆಕ್ಷನ್ ಇಂಡಿಯಾದಲ್ಲಿ ತಗೊಂತಾ ಇರಬಹುದು, ಬಟ್ ದ ಡಿಮ್ಯಾಂಡ್ ಈಸ್ ಹ್ಯೂಜ್ ಫಾರ್ ದ ಇಂಡಿಯನ್ ಮಾರ್ಕೆಟ್. ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಹಿಯರ್. ದೆನ್ ವೆರಿ ಇಂಪಾರ್ಟೆಂಟ್ ದಿಸ್ ಇಯರ್ ಏನಾಗ್ತದೆ ಅಂದ್ರೆ the monsoon is going to be super duper agide. Already notirbod rain is very good. This time monsoon is going to help our farmers to grow our all agri commodities. That is another very 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 important. So historical tagud nodidag ene ನಾವು predict ಮಾಡಿದ್ವಿ, outlook ಏನಿತ್ತು monsoon ದು, always it happened. This year also they expecting it's a very good monsoon, and this monsoon is going to increase our agri commodities, so that that will again help our market to go up. Farmer income nodi, earlier farmers income in 2015 was worst. 2000 ಲೆಲ್ಲ ನೋಡಿ, earlier farmer income ನೋಡಿ, now farmer income you can see that. The major friends I'm telling you, the main important government ಮಾಡ್ತಿರೋದು ಒಂದು revolutionary change is ethanol demand. The industry of farming, agri industry is growing very high. Demand is increasing. Ethanol demand ಏನಾದರೂ ಇವಾಗ 10% ಆಲ್ರೆಡಿ ಗವರ್ಮೆಂಟ್ ಅಚೀವ್ ಮಾಡಿದೆ. ಗವರ್ಮೆಂಟ್ ಟಾರ್ಗೆಟ್ ಇಸ್ ಬೈ 2025 ಗೆ 25% ಎಥನಾಲ್ ನ ಏನಾದ್ರು ಡಿಮ್ಯಾಂಡ್ ಮಾಡಿದ್ರೆ ದೇರ್ ಗೋಯಿಂಗ್ ಟು ಬಿ ಹ್ಯೂಜ್ ಡಿಮ್ಯಾಂಡ್ ಫಾರ್ ಅಗ್ರಿ ಇಂಡಸ್ಟ್ರೀಸ್. ಸೊ ಹಾಗಾಗಿ ಒಂದ್ ಕಡೆ ನೋಡಿದ್ರೆ ದ ಫಾರ್ಮರ್ ಇನ್ಕಮ್ ಇಸ್ ಇನ್ಕ್ರೀಸಿಂಗ್. ಫಾರ್ಮರ್ ಇನ್ಕಮ್ ಹೇಗೆ ಕಂಟ್ರಿ ಮೇಲೆ ಎಫೆಕ್ಟ್ ಆಗುತ್ತೆ ಅಂದ್ರೆ ದ ಡಿಮ್ಯಾಂಡ್ ಇನ್ಕ್ರೀಸ್, ರೂರಲ್ ಎಕನಾಮಿ ಇಸ್ ಗೋಯಿಂಗ್ ಟು ಗ್ರೋ ವೆರಿ ವೆಲ್. ನಮ್ ಕಂಟ್ರಿ ಇವತ್ತು ಬೆಳೆಯಕ್ ಮೇನ್ ಕಾರಣ ಬಂದ್ಬಿಟ್ಟು ರೂರಲ್ ಎಕನಾಮಿ ಡಿಮ್ಯಾಂಡ್. ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ಆಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಆಗಿರ್ಬೋದು, FMCG ಸೆಕ್ಟರ್ ಅಲ್ಲಿ ನೋಡಿದ್ರೆ ರೂರಲ್ ಎಕನಾಮಿ ಇಸ್ ಪಿಕಿಂಗ್ ಅಪ್. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅವರ್ ಎಕನಾಮಿ ಟು ಗ್ರೋ ವೆರಿ ವೆಲ್, ರೈಟ್? ದೆನ್ credit ratio is increasing. The demand of borrowing, business borrowing is increasing. It is almost 5 times increase agide. That is also again showing the demand na adana highlight ಮಾಡುವಂತದ್ದು ತೋರಿಸ್ತಾ ಇದೆ, ರೈಟ್? ಒಂದು ಸ್ವಲ್ಪ ಸ್ಪೀಡ್ ಅಪ್ ಆಗ್ತಾ ಇದೆ. ಐ ನೋ ದಟ್, ಬಟ್ ಈ ಒಂದು ಪ್ರೆಸೆಂಟೇಷನ್ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ, ಡೇಟಾನು ಶೇರ್ ಮಾಡ್ತೀನಿ. ಲೇಟರ್ ಯು ಕ್ಯಾನ್ ಕಲೆಕ್ಟ್ ಇಟ್ ಫ್ರಮ್ ಅವರ್ ಟೀಮ್ ಮೆಂಬರ್ಸ್. ದೆನ್ ವೆರಿ ವೆರಿ ಇಂಪಾರ್ಟೆಂಟ್ ಏನಿದೆ, GDP growth. What we are expecting is GDP growth. So we all expected double digit GDP growth, but still in spite of world slowdown, in spite of global recession idno, we are anticipating between 6 to 7% or 8% ವರೆಗೂ GDP ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ದಟ್ ಇಸ್ ಅನದರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಏನಾಗ್ತಾ ಇದೆ, ಇನ್ ಸ್ಪೈಟ್ ಆಫ್ ಆಲ್ ದ ಥಿಂಗ್ಸ್, ನಿಫ್ಟಿ ಹ್ಯಾಸ್ ಗಿವನ್ ರಿಟರ್ನ್ಸ್ ಇನ್ ಸ್ಪೈಟ್ ಆಫ್ ಈ ಸ್ಲೋ ಡೌನ್. 15% ಕರೆಕ್ಷನ್ ಆದ್ರೂ 10 years ರಿಟರ್ನ್ಸ್ ಆಫ್ ನಿಫ್ಟಿ 13% ಆಲ್ರೆಡಿ ಇದೆ. ಸೆಕ್ಟರ್ ವೈಸ್ ಅಂತ ನೋಡಿದಾಗ ಮೋರ್ ದೆನ್ 10 years ಎಕ್ಸೆಪ್ಟ್ ರಿಯಾಲಿಟಿ ಬಿಟ್ರೆ ಮೋಸ್ಟ್ ಆಫ್ ದ ಸೆಕ್ಟರ್ಸ್ ಅಂಡ್ ಮೀಡಿಯಾ single digit bitre most of the sectors got a double digit returns last 10 years. It's a very very important to understand. But ಇನ್ನೊಂದ್ ಕಡೆ ನಾವು ನೋಡ್ತಾ ಇದೀವಿ, ಏನಾಗಿದೆ ಅಂದ್ರೆ ಇಂಡಿಯಾದಲ್ಲಿ FIs are selling since 2008 worst selling ಆಗ್ತಾ ಇದೆ. ಒಂದ್ ಕಡೆ ಇಂಡಿಯಾ ಡಿಮ್ಯಾಂಡ್ ಇಸ್ ಇನ್ಕ್ರೀಸಿಂಗ್, ಗ್ರೋತ್ ಇಸ್ ಹ್ಯಾಪನಿಂಗ್, ಲಿಕ್ವಿಡಿಟಿ ಎಲ್ಲಾನು ಅದ. ಬಟ್ ಆದ್ರೂ ಮಾರ್ಕೆಟ್ ಯಾಕೆ ಕರೆಕ್ಷನ್ ತಗೊಂತಾ ಇದೆ ಅಂದ್ರೆ, ನಾವು 2008 ಅಲ್ಲಿ ಏನೊಂದು ಸಬ್ ಪ್ರೈಮ್ ಕ್ರೈಸಿಸ್ ಆಯ್ತು. ಆ ಸಬ್ ಪ್ರೈಮ್ ಕ್ರೈಸಿಸ್ ಆದ್ಮೇಲೆ ಹೈಯೆಸ್ಟ್ ಬಿದ್ದಿರೋದು ಮಾರ್ಕೆಟ್ ಇವಾಗ್ಲೇನೆ 32.4 ಬಿಲಿಯನ್ ಅಷ್ಟು ಮಾರ್ಕೆಟ್ ಇಂದ ದುಡ್ಡು ಆಚೆ ಹೋಗಿದೆ. ನನ್ನ ಪ್ರಕಾರ ನಾವು 2008 ಅಲ್ಲಿ ಕ್ರಾಶ್ ನೇ ನೋಡೋದಾದ್ರೆ
ಇವತ್ತು ಮಾರ್ಕೆಟ್ ಶುಡ್ ಬಿ ಬಿಲೋ 40,000 ಇರಬೇಕಾಗಿತ್ತು, ಬಟ್ ಸ್ಟಿಲ್ ಮಾರ್ಕೆಟ್ ಇದೆ 55,000 ಅಂದ್ರೆ ಇದಕ್ಕೊಂದು ವೆರಿ ವೆರಿ ಸಾಲಿಡ್ ರೀಸನ್ ಇದೆ. ಯಾಕಂದ್ರೆ ಬಿಕಾಸ್ ಆಫ್ ದ US ಗೆಟಿಂಗ್ ಇನ್ ಟು ಹೈಯರ್ ಇಂಟ್ರೆಸ್ಟ್ ರೇಟ್, ಲಾಟ್ ಆಫ್ ಮನಿ ಇಸ್ ಪುಲ್ಲಿಂಗ್ ಔಟ್ ಫ್ರಮ್ ದ ಎಮರ್ಜಿಂಗ್ ಮಾರ್ಕೆಟ್. ಎಮರ್ಜಿಂಗ್ ಮಾರ್ಕೆಟ್ ಇಂದ ದುಡ್ಡು ತೆಗೆದಾಗ ಅದು ಇಂಡಿಯನ್ ಮಾರ್ಕೆಟ್ ಇಂದ ದುಡ್ಡು ಆಚೆ ಹೋಗಿದೆ. ದಟ್ ಈಸ್ ವಾಟ್ ದ 32 ಬಿಲಿಯನ್ ಇಸ್ ಗಾನ್ ಔಟ್ ಆಫ್ ದ ಮಾರ್ಕೆಟ್. ಬಟ್ ಇಷ್ಟು ಮಾರ್ಕೆಟ್ ಮ್ಯಾಲ್ ಹೋದ್ರೆ ಇಂಡಿಯನ್ ಮಾರ್ಕೆಟ್ ಯಾಕೆ ಡೌನ್ ಆಗಿಲ್ಲ ಅಂತಂದ್ರೆ ಇದಕ್ಕೆ ಬಹಳಷ್ಟು ರೀಸನ್ ಇದೆ. ಒಂದು, where foreign investors are investing, why they are investing in emerging market. Look at the data. 2014 ಇಂದ ಇಲ್ಲಿವರೆಗೆ ತಗೊಂಡ್ರೆ ಇಂಡಿಯಾ is the only emerging market BRICS countries ಅಂತ ಕಂಪೇರ್ ಮಾಡಿದ್ರೆ ಬೆಟರ್ ರಿಟರ್ನ್ಸ್ ಕೊಟ್ಟಿರೋದು. ಡೆಫಿನೆಟ್ಲಿ ಫಾರಿನ್ ಇನ್ವೆಸ್ಟರ್ಸ್ ಆರ್ ಇನ್ವೆಸ್ಟಿಂಗ್ ಇನ್ ಟು ಇಂಡಿಯನ್ ಮಾರ್ಕೆಟ್ ಬಿಕಾಸ್ ದೇ ಆರ್ ಲುಕಿಂಗ್ ಫಾರ್ ದ ಗುಡ್ ರಿಟರ್ನ್ಸ್. 2003 ಇಂದ ಲೆಕ್ಕ ಹಾಕೊಂಡು ನೋಡಿದ್ರು ಈ ಒಂದು ಎಮರ್ಜಿಂಗ್ ಮಾರ್ಕೆಟ್ ಓವರ್ ಆಲ್ ರಿಟರ್ನ್ ಕಂಪೇರ್ ಮಾಡಿದ್ರೆ ಇಂಡಿಯನ್ ಮಾರ್ಕೆಟ್ ಗಿವನ್ ದ ಬೆಟರ್ ರಿಟರ್ನ್ಸ್. ಸೊ ಇಂಥ ಒಂದು ಸಿಚುವೇಶನ್ ನಲ್ಲಿ ರೈಟ್, ವೇರ್ ಅಂಡ್ ಆಲ್ ದೇ ಪುಲ್ಡ್ ಔಟ್ ಮೇನ್, ಅದೇ ವಿಡ್ರಾ ಎಂಟೈರ್ ಮನಿ ಫ್ರಮ್ ದ ಆಲ್ ದ ಸೆಕ್ಟರ್ ಅಂತ ತಗೊಂಡ್ರೆ ಮೇಜರ್ ಆಗಿ ದೀಸ್ FIs ಆಫ್ ವಿಡ್ರಾನ್ ಮನಿ ಫ್ರಮ್ ದಿ ಟೆಕ್ನಾಲಜಿ ಮತ್ತೆ IT ಮತ್ತೆ ಫೈನಾನ್ಷಿಯಲ್ ಸೆಕ್ಟರ್ ಇಂದ ಜಾಸ್ತಿ ಪುಲ್ ಔಟ್ ಮಾಡಿದ್ದಾರೆ. ಫಾರಿನ್ ಪೋರ್ಟ್ಫೋಲಿಯೋ ಎಲ್ಲಿಂದ ಜಾಸ್ತಿ ಪುಲ್ ಔಟ್ ಮಾಡಿದ್ದಾರೆ? IT ಸೆಕ್ಟರ್ ಮತ್ತೆ ಫೈನಾನ್ಷಿಯಲ್ ಸೆಕ್ಟರ್, ಬಿಕಾಸ್ ದೀಸ್ ಆರ್ ದ ಸೆಕ್ಟರ್ಸ್ ದೇ ಆರ್ ಪುಲ್ಡ್ ಔಟ್ ದೇರ್ ಮನಿ. ಬಟ್ ಹಾಗಾದ್ರೆ ಇನ್ನೂ ಡಿಸ್ಕ್ರಿಷನರಿ ಕನ್ಸಂಪ್ಷನ್, ಟೆಲಿಕಾಂ, ಪವರ್ ಸೆಕ್ಟರ್ ಗಳಲ್ಲಿ ಸ್ಟಿಲ್ ದೇರ್ ಇನ್ವೆಸ್ಟ್ಮೆಂಟ್ ಇಸ್ ಸಿಗ್ನಿಫಿಕೆಂಟ್ ಆಗಿದೆ. ಸೊ ದಿಸ್ ಇಸ್ ಒನ್ ಡೇಟಾ. ಸೆಕೆಂಡ್ ಡೇಟಾ ಏನ್ ಹೇಳ್ತಾ ಇದೆಯಪ್ಪ ಅಂತಂದ್ರೆ, ಒಂದ್ ಕಡೆ ದೇ ಆರ್ ಪುಲ್ಲಿಂಗ್ ಔಟ್ ದ ಮನಿ, ಇನ್ನೊಂದ್ ಕಡೆ ಇಂಡಿಯಾದಲ್ಲಿ ಮ್ಯೂಚುವಲ್ ಫಂಡ್ SIPs ಆರ್ ಇನ್ಕ್ರೀಸಿಂಗ್. SIP ಇನ್ಫ್ಲೋ ಇಸ್ ಇನ್ಕ್ರೀಸಿಂಗ್. ಒಂದ್ ಕಡೆ ದುಡ್ಡು ಆಚೆ ಹೋಗ್ತಾ ಇದೆ ಫಾರಿನ್ ಇನ್ವೆಸ್ಟರ್ಸ್ ಇಂದ, ಇನ್ನೊಂದ್ ಕಡೆ ಇಂಡಿಯನ್ ಇನ್ವೆಸ್ಟರ್ಸ್ ಆರ್ ಇನ್ವೆಸ್ಟಿಂಗ್ ಇನ್ ದ ಇಂಡಿಯನ್ ಮಾರ್ಕೆಟ್. ಲುಕ್ ಎಟ್ ದ ಡೇಟಾ. ಏನ್ ಹೇಳ್ತಾ ಇದೆ ಅಂದ್ರೆ, ಲಾಸ್ಟ್ 2016 ಇಂದ ತಗೊಂಡ್ರೆ 27 crores FPIs ಅಂದ್ರೆ ಫಾರಿನ್ ಪೋರ್ಟ್ಫೋಲಿಯೋ ಔಟ್ ಹೋಗಿರೋದು, 80,000 crores has added through mutual fund. SIP ಇರ್ಬೋದು ಮೇಜರ್ ಆಗಿ. 2020 ನಲ್ಲಿ ಕೋವಿಡ್ ಟೈಮ್ ಅಲ್ಲಿ 48,000 crores ಪುಲ್ಡ್ ಔಟ್ ಮಾರ್ಕೆಟ್, 41,000 crores ಆಡ್ ಆಗಿದೆ ಥ್ರೂ ಮ್ಯೂಚುವಲ್ ಫಂಡ್. ಈಗ 2,55,000 ಇಮ್ಯಾಜಿನ್ ಮಾಡಿ, 2,55,000 ಚೇಂಜ್ ಇನ್ ನಿಫ್ಟಿ ಇಸ್ 21% ಇದೆ ನೋಡಿ. ಇಲ್ಲಿ ಪುಲ್ ಔಟ್ ಕಡಿಮೆ ಆದ್ರೂ 38% ಕ್ರಾಶ್ ಆಗಿದೆ. ಇಲ್ಲಿ 2,55,000 ಮೇಲೂ ಮಾರ್ಕೆಟ್ ಇಂದ ದುಡ್ಡು ಹೋದ್ರು 1,89,000 ಅಷ್ಟು ಮನಿ ಅದ್ ಆಡೆಡ್ ಟು ದ ಮಾರ್ಕೆಟ್. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಮಾರ್ಕೆಟ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಫಾರಿನರ್ಸ್ ಆರ್ ವಿಡ್ರಾಯಿಂಗ್ ದ ಮನಿ, ರೈಟ್? ಫಾರಿನರ್ಸ್ ಆರ್ ವಿಡ್ರಾಯಿಂಗ್ ದ ಮನಿ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇಂಡಿಯನ್ಸ್ ಆರ್ ಆಡಿಂಗ್ ಟು ಇಂಡಿಯನ್ ಮಾರ್ಕೆಟ್. ದಟ್ ಈಸ್ ಅ ವೆರಿ 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 ಇಂಪಾರ್ಟೆಂಟ್. ಮೊದಲು ಏನಾಗ್ತಿತ್ತು, ಅಲ್ಲಿ ಚಳಿ ಜ್ವರ ಬಂದ್ರೆ ಇಲ್ಲಿ ಜನ ಅದನ್ನ ಒದ್ಕೊಂಡು ಮಲ್ಕೊಂತ ಇದ್ರು, ಯಾಕಂದ್ರೆ ಅಂತ ಒಂದು ಸಿಚುವೇಶನ್ ಇತ್ತು. ಇವತ್ತು ಅಮೆರಿಕ ಸಫರಿಂಗ್ ಬಿಕಾಸ್ ಇಟ್ಸ್ ಓನ್ ಎಕನಾಮಿಕಲ್ ರೀಸನ್ಸ್, ಬಟ್ ಇಂಡಿಯಾ ಹ್ಯಾಸ್ ಗಾಟ್ ಅ ಡಿಫರೆಂಟ್ ರೀಸನ್ಸ್ ಟು ಗ್ರೋ ನೌ. ಅದಕ್ಕೆ ನಾನು ಬಹಳಷ್ಟು ಡೇಟಾ ನಿಮ್ ಜೊತೆ ಇನ್ ಕಮಿಂಗ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಸೊ ಏನಾಗ್ತಾ ಇದೆ, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಫಾರಿನ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ ಇನ್ ಇಂಡಿಯನ್ ಕಂಪನೀಸ್ ಆರ್ ರೆಡ್ಯೂಸಿಂಗ್. Indian domestic investors are increasing the investment and promoters also increasing their holding. This is the best thing happening in the last 75 ವರ್ಷದಲ್ಲಿ ಆಗ್ತಾ ಇರುವಂತ ಒಂದು ಬೆಸ್ಟ್ ಟ್ರೆಂಡ್ ಅಂತ ಹೇಳ್ಬೋದು. ಮೊದಲೇನಾಗ್ತಿತ್ತು, ನಮ್ಗೆ ಇಂಡಿಪೆಂಡೆನ್ಸ್ ಅನ್ನ ಸಿಕ್ಕಿತ್ತು, ಬಟ್ ಮೇಜರ್ ಹೋಲ್ಡಿಂಗ್ ಫ್ರಮ್ ಇನ್ ಅವರ್ ಕಾರ್ಪೊರೇಟ್ ಕಂಪನೀಸ್ ಬಂದ್ಬಿಟ್ಟು ಫಾರಿನರ್ಸ್ ಇರ್ತಿದ್ರು. ವೆರಿ ಲೆಸ್ ಪಾರ್ಟಿಸಿಪೇಟ್. ಫಸ್ಟ್ ಟೈಮ್ ಪ್ರಮೋಟರ್ಸ್ ಅಂಡ್ ಡೈರೆಕ್ಟ್ domestic institutional investors are increasing the holding. That is the one good part about right now happening. ಎಲ್ಲೆಲ್ಲಿಂದ ಬರ್ತಾ ಇದೆಪ್ಪ ಸರ್ ನೀವು ಹೇಳ್ತಾ ಇದ್ದೀರಾ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್, ಬರೀ ಮ್ಯೂಚುವಲ್ ಫಂಡ್ ಒಂದೇ ಅಂದ್ರೆ ಖಂಡಿತ ಅಲ್ಲ ಸ್ನೇಹಿತರೆ. ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಸುಮಾರು 70,000 crores ಅಷ್ಟು ಆಡ್ ಆಗಿದೆ, ನಿಯರ್ಲಿ 4.8%. ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಅಲ್ಲಿ 50,000 crores ಅಷ್ಟು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ, ರೈಟ್? NPS ನ್ಯೂ ಪೆನ್ಷನ್ ಸ್ಕೀಮ್, ಆಲ್ರೆಡಿ ಗವರ್ಮೆಂಟ್ ಇಸ್ ಗಿವನ್ 15% ಅಲೋಕೇಶನ್, 15,000 crores ಅಷ್ಟು ಆಲ್ರೆಡಿ ಆಡ್ ಆಗಿದೆ. EPF, ರೈಟ್? ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಅಲ್ಲಿ 40,000 crores ಅಷ್ಟು ಮನಿ ಇಸ್ ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್. ಅಂಡ್ SIP ಅಲೋಕೇಶನ್, ಫ್ರೆಂಡ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 1,50,000 crores ಮೇಜರ್ಲಿ ಫ್ರಮ್ ಅವರ್ ರಿಟೇಲ್ ಇನ್ವೆಸ್ಟರ್. ನಮ್ಮ ಇನ್ಸ್ಪೈರ್ ಅಲ್ಲೂ ಅದ್ರ ಏನ್ ರಿಟೇಲ್ ಇನ್ವೆಸ್ಟರ್ಸ್ ಅಂತ ಹೇಳಿ ಆ ತರ ಕೆಟಗರಿ ಜನಗಳು ಇಂಡಿಯಾದಲ್ಲಿ 1,50,000 ಪೀಪಲ್ ಆರ್ ಇನ್ವೆಸ್ಟಿಂಗ್. ದಟ್ ಮೀನ್ಸ್ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಕಳೆದ ಫ್ಯೂ ವರ್ಷದಿಂದ ಮೋರ್ ದೆನ್ 3,25,000 crores ಅಷ್ಟು ಮನಿ ಇನ್ಕ್ಲೂಡೆಡ್ ಆಸ್ ಆನ್ May 2022 ಬ್ರೇಕರ್ ಡೇಟಾ ಹೇಳ್ತಾ ಇದೆ. ಅಂದ್ರೆ ಏನರ್ಥ, ದ ಪಾರ್ಟಿಸಿಪೇಷನ್ ಆಫ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆರ್ replacing the FI investment. That is the best part happening.
ಬಿಕಾಸ್ ದೋಸ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಯು ಕ್ಯಾನಾಟ್ ಟ್ರಸ್ಟ್ ದೆಮ್. ನೆನಪಿರ್ಬೋದು ಎಲ್ಲರಿಗೂ ಒಂದು ಹಳೆ ಮಂಕಿ ಸ್ಟೋರಿ ಹೇಳ್ತಾ ಇದ್ರು, ಮಂಕಿಗಳು ಬಂದ್ಬಿಟ್ಟು ಎಲ್ಲಾನು ಮಾಡ್ಬಿಟ್ಟು ಜನಕ್ಕೆ ಟೋಪಿ ಹಾಕ್ಬಿಟ್ಟು ಹೋಗ್ತಾ ಇದ್ರಂತ. ಆ ಸ್ಟೋರಿ ಫಾರಿನ್ ಇನ್ವೆಸ್ಟರ್ಸ್ಗೆ ಅದು ಮಾತಾಡ್ತಾ ಇದ್ರು. ಬಟ್ ಫಸ್ಟ್ ಟೈಮ್ ಸ್ನೇಹಿತರೆ ಹೇಳ್ತಾ ಇದ್ದೀನಿ, ದ ಸ್ಟೋರಿ ಇಸ್ ಡಿಫರೆಂಟ್. ಫಸ್ಟ್ ಟೈಮ್ ಇಂಡಿಯನ್ ಇನ್ವೆಸ್ಟರ್ಸ್ ಆರ್ ಹ್ಯಾವಿಂಗ್ ಕಾನ್ಫಿಡೆನ್ಸ್ ಆನ್ ಇಂಡಿಯನ್ ಗ್ರೋತ್ ಸ್ಟೋರಿ, ಇಂಡಿಯಾದ ಡಿಮ್ಯಾಂಡ್, ಇಂಡಿಯಾದ ಪರ್ ಕ್ಯಾಪಿಟಲ್ ಇನ್ಕಮ್, ಇಂಡಿಯಾ GDP, ದಟ್ ಈಸ್ ವಾಟ್ ಶೋಯಿಂಗ್ ಇನ್ ದ ಡೇಟಾ. ಇದಕ್ಕೆ ಬಹಳಷ್ಟು ರೀಸನ್ಸ್ಗಳಿದೆ, ಅದ್ರ ಬಗ್ಗೆ ನಾವು ಮುಂದೆ ಮಾತಾಡೋಣ. ಬಟ್ ಒಂದ್ ಇಂಪಾರ್ಟೆಂಟ್ ಡೇಟಾ ಏನ್ ಹೇಳ್ತಾ ಇದೆ ಅಂದ್ರೆ ದಿಸ್ ಇಸ್ ಹೌ ಇಟ್ ಇಸ್ ಹೆಲ್ಪಿಂಗ್. ಇನ್ನೊಂದ್ ಕಡೆ ಏನಾಗ್ತಾ ಇದೆ, ನಾನು ಹೇಳ್ತಾ ಇದ್ದೀನಿ ಗ್ರೋತ್ ಇದೆ, ಗ್ರೋತ್ ಹೆಂಗಿದೆ ಅಂತ ನೋಡ್ಬೇಕಂದ್ರೆ ಡೇಟಾ ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ, ಕಾರ್ಪೊರೇಟ್ ಪ್ರಾಫಿಟ್ ಟು GDP ರೇಷಿಯೋ ಇನ್ಕ್ರೀಸ್ ಆಗಿದೆ, ಡಿಕೇಡ್ ಹೈಗ್ ಹೋಗಿದೆ. ಇದು ನೆವರ್ ಹ್ಯಾಪನ್. ಲಾಸ್ಟ್ 10 years ಕಂಪೇರ್ ಮಾಡಿ ನೋಡಿದ್ರೆ ಇಟ್ ಈಸ್ ಹೈಯೆಸ್ಟ್ 4.2 ಇತ್ತು 2012 ಅಲ್ಲಿ, ನಾವು ಇಟ್ ಇಸ್ 4.3. ದಿಸ್ ಈಸ್ ದ ಅರ್ನಿಂಗ್ಸ್ ಆಫ್ ದ ಕಾರ್ಪೊರೇಟ್ಸ್ ಇಸ್ ಇನ್ಕ್ರೀಸಿಂಗ್. ಅದಕ್ಕೆ ಸ್ನೇಹಿತರು ಹೇಳ್ತಾ ಇದ್ದಾರೆ ಅಮೆರಿಕಾದಲ್ಲಿ ರಿಸೆಷನ್ ಇರಬಹುದು, ಬಟ್ ಇಂಡಿಯಾದ ಕಾರ್ಪೊರೇಟ್ ಪ್ರಾಫಿಟ್ಸ್ ಆರ್ ಇನ್ಕ್ರೀಸಿಂಗ್ ಬಿಕಾಸ್ ಆಫ್ ದ ಡಿಮ್ಯಾಂಡ್, ಬಿಕಾಸ್ ಆಫ್ ದ ಪರ್ಫಾರ್ಮೆನ್ಸ್ ಆಫ್ ಅವರ್ ಇಂಡಿಯನ್ ಕಾರ್ಪೊರೇಟ್ಸ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಬರೀ ಮಾರ್ಕೆಟ್ ನೋಡಿದ್ರೆ ಏನೋ ಅರ್ಥ ಆಗಲ್ಲ. ದೀಸ್ ಡೇಟಾ ಇಸ್ ಸಪೋರ್ಟಿಂಗ್ ಡೇಟಾ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದಿ ಮಾರ್ಕೆಟ್. ಇನ್ನೊಂದ್ ಕಡೆ ಏನ್ ಹೇಳ್ತಾ ಇದೆ, ಮಾರ್ಕೆಟ್ ಕ್ಯಾಪ್ ಟು GDP ನೋಡಿ, ಇಸ್ ಇಟ್ ವೆರಿ ಎಕ್ಸ್ಪೆನ್ಸಿವ್ ಅಂತ ಕೇಳ್ತಾರೆ ಬಹಳ ಜನ. ಇಲ್ಲ ಸರ್, ಬಹಳ ಅರ್ನಿಂಗ್ ಕಂಪೇರ್ ಮಾಡಿದ್ರೆ ಮಾರ್ಕೆಟ್ ಕ್ಯಾಪ್ ಟು GDP ಆಗಿದೆ ಅಂತೆ. ಖಂಡಿತ ಇಲ್ಲ ಸ್ನೇಹಿತರೆ. 2022 ಬಿಫೋರ್ ಮಾರ್ಕೆಟ್ ಕರೆಕ್ಷನ್ 112 ಇತ್ತು. ಗ್ಲೋಬಲ್ ಮಾರ್ಕೆಟ್ ಕ್ಯಾಪ್ ಟು GDP ಬಂದ್ಬಿಟ್ಟು 103% ಇದೆ. ರೈಟ್ ನಾವು ಇಂಡಿಯಾದ 93 ಇದೆ. ಲೋವೆಸ್ಟ್ ಎವರ್ ವಾಸ್ 56%, ನೌ ಇಟ್ ಇಸ್ 93. ಇಟ್ ಇಸ್ ನಾಟ್ ವೆರಿ ಹೈ ಎಕ್ಸ್ಪೆನ್ಸಿವ್, ಇಟ್ ಇಸ್ ಅ ಡೀಸೆಂಟ್ ವ್ಯಾಲ್ಯೂಯೇಷನ್ ಇದೆ. ಅಂದ್ರೆ ದರ್ ಇಸ್ ಸ್ಕೋಪ್ ಟು ಗ್ರೋ ಇನ್ ದ ಮಾರ್ಕೆಟ್ ಫಾರ್ ನೆಕ್ಸ್ಟ್ ಫ್ಯೂ ಇಯರ್ಸ್ ಅಲ್ಲೂ ಇನ್ನೂ ಸ್ಕೋಪ್ ಇದೆ. ರೈಟ್. ಸೊ ಹೈಯೆಸ್ಟ್ ಇಟ್ ವಾಸ್ 149% ಇತ್ತು, ಬಟ್ ನೌ ಇಟ್ ಈಸ್ 93% ಇದೆ. ನಾನು ಹೇಳ್ತೇನೆ ಗ್ಲೋಬಲ್ ಇದರಲ್ಲಿ 143, 49 is highest, average is 103. ಇಂಡಿಯಾಸ್ ಮಾರ್ಕೆಟ್ ಕ್ಯಾಪ್ ಟು GDP is below the world average ಗಿಂತ ಇನ್ನೂ ಕಡಿಮೆ ಇದೆ. ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಹಿಯರ್. ರೈಟ್. ಅದೇ ತರ as I told you, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 17.6 ಇದೆ. ಆವರೇಜ್ ಇದು ಆಲ್ವೇಸ್ 18.4 ಟೈಮ್ಸ್ ಟು ಇತ್ತು, ಈಗ 17.6 ಟೈಮ್ಸ್ ಇದೆ. ರೈಟ್. ಅದೇ ತರ ಬುಕ್ ವ್ಯಾಲ್ಯೂ ಇಸ್ 2.7 ಇದೆ, ಆವರೇಜ್ ಇದೆ, ಅದೇ ಒಂದು ಲೆವೆಲ್ ಅಲ್ಲಿ ಇದೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಹಿಯರ್ ಇಸ್ ದ ಓವರ್ ಆಲ್ ಇಫ್ ಯು ಸಿ ದಟ್ ಗ್ಲೋಬಲ್ ಎಕನಾಮಿ ಅಂಡ್ ಇಂಡಿಯನ್ ಎಕನಾಮಿನ ನೀವು ಎರಡು ತರ ಬೇರೆ ಬೇರೆ ರೀತಿಯಲ್ಲಿ ನೋಡ್ಬೇಕು. ಗ್ಲೋಬಲ್ ಎಕನಾಮಿ, yes, it has going through a very tough time. US is going through very tough time. Expectation of recession ಇದೆ ಅಂತ ಕೇಳಿದ್ರೆ my answer is maybe, may not be, but going through tough times. Indian point of view ಇಂದ ತಗೊಂಡ್ರೆ that recession is going to affect the India ಅಂದ್ರೆ ಖಂಡಿತ ನೋ. Maybe market may not go in a very rapid ಐನಲ್ಲಿ ಮೇಲೆ ಹೋಗದೆ ಇರಬಹುದು, because those foreigners only they'll come back when their system is or the country's economy improve ಆದ್ರೆ. But once they start coming to this market started booming like how it happened during COVID time. My request to all my investors today is don't wait for the market start going up. The only way is ಈ 7 ಮಂತ್ರ ಇವತ್ತು ಏನು ಹೇಳ್ಕೊಡ್ತಾ ಇದ್ದೀನಲ್ಲ, ಇದು ನಿಮಗೆ ಆ ಅಪರ್ಚುನಿಟಿನ ಗ್ರಾಬ್ ಮಾಡಕ್ ಹೋಗ್ತಾ ಇದೆ. ಇಂಡಿಯನ್ ಮಾರ್ಕೆಟ್ ಇಸ್ ವೆರಿ ಸ್ಟೇಬಲ್. ಅದೇ ಫಾರಿನರ್ಸ್ ವಾಪಸ್ ಬಂದಾಗ ಎಮರ್ಜಿಂಗ್ ಮಾರ್ಕೆಟ್ ಅಲ್ಲಿ ಅವ್ರದೇ ಆದಂತ ಅಲೋಕೇಶನ್ ಕೊಡ್ಬೇಕಂದಾಗ ಡೆಫಿನೆಟ್ಲಿ ದ ಮೋಸ್ಟ್ ಪ್ರಿಫರೆನ್ಸ್ ಇನ್ವೆಸ್ಟ್ಮೆಂಟ್ ಡೆಸ್ಟಿನಿ ಗೋಯಿಂಗ್ ಟು ಬಿ ಇಂಡಿಯಾ ಇರುತ್ತೆ. ಹಾಗಾಗಿ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಪ್ಲಾನ್ ಮಾಡೋದು ನೆಸೆಸಿಟಿ ಇದೆ. ಹಾಗಾದ್ರೆ 7 ಮಂತ್ರಗಳು ಏನೇನಪ್ಪ? ವಾಟ್ ಆಲ್ ದೋಸ್ 7 ಇನ್ವೆಸ್ಟ್ಮೆಂಟ್ ಮಂತ್ರ ನೀವು ಮಾತಾಡ್ತಾ ಇದ್ರು ಸರ್. ಫಾರ್ ಅ ಟೈಮ್ ಕರೆಕ್ಷನ್ ಅಂತ ಹೇಳ್ತಾ ಇದ್ರು. ವಾಟ್ ಇಸ್ ದ ಟೈಮ್ ಕರೆಕ್ಷನ್ ಅಂತ ಕೇಳಿದ್ರೆ ದೇರ್ ಆರ್ 2 ಥಿಂಗ್. ಒನ್ ಇಸ್ ಪ್ರೈಸ್ ಕರೆಕ್ಷನ್ ವರ್ಸಸ್ ಟೈಮ್ ಕರೆಕ್ಷನ್. ವಾಟ್ ಈಸ್ ದ ಡಿಫರೆನ್ಸ್ ಏನಿದೆ? ಪ್ರೈಸ್ ಕರೆಕ್ಷನ್ ನಮ್ಗೆ ಗೊತ್ತಿದೆ, ಸೆನ್ಸೆಕ್ಸ್ ಕೆಳಗಡೆ ಬರುತ್ತೆ ಮೇಲೆ ಹೋಗುತ್ತೆ, ದಟ್ ವಿ ನೋ. ಟೈಮ್ ಕರೆಕ್ಷನ್, ಪ್ರೈಸ್ ಕರೆಕ್ಷನ್. ವಾಟ್ ಈಸ್ ಟೈಮ್ ಕರೆಕ್ಷನ್? ಲೆಟ್ ಅಸ್ ಸಿ ದ ಡೇಟಾ. ಏನ್ ಹೇಳುತ್ತೆ ಡೇಟಾ ಅಂತಂದ್ರೆ, ಇಲ್ಲೊಂದು ತೋರಿಸ್ತಾ ಇದ್ದೀನಿ ನಿಮಗೆ. ಇದೊಂದು ಆರ್ಟಿಕಲ್ ಬಂದಿರೋದು. ಫ್ರಮ್ 1000 ಪಾಯಿಂಟ್ ಇಂದ ಸೆನ್ಸೆಕ್ಸ್ ಫ್ರಮ್ 1000 ಪಾಯಿಂಟ್ ಇಂದ 50,000 ಹೋಗಿರುವಂತ ಜರ್ನಿನ ನೀವು ನೋಡಿದಾಗ, ಲುಕ್ ಎಟ್ ದ ನಂಬರ್ ಆಫ್ ಡೇಸ್, ಹೌ ಮೆನಿ ಡೇಸ್ ಇಟ್ ಟುಕ್ ಟು ಮೂವಿಂಗ್ ಫ್ರಮ್ 1000 ಪಾಯಿಂಟ್ಸ್ ಟು 2000 ಪಾಯಿಂಟ್ಸ್. ಎವ್ರಿ 1000 ಪಾಯಿಂಟ್ಸ್ ಗಳಾಗಕ್ಕೆ ಅದೆಷ್ಟು ಟೈಮ್ ತಗೊಂಡಿದೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ರೈಟ್. ಇಲ್ಲಿ ಏನ್ ಹೇಳ್ತಾ ಇದೆಯಪ್ಪ ಅಂತಂದ್ರೆ ಡೇಟಾ is saying that, right? No, look at here. It's a very, very, very important to understand. First 1000 points, 1000 ಇಂದ 2000 ಆಗಕ್ಕೆ 1990 ನಲ್ಲಿ it took 283 days. ಅದು ಆದ್ಮೇಲೆ 2000 to 3000, 3000 to 4000 ಜಂಪ್ ಆಗಕ್ಕೆ it took just 36 days to 15 days. ಅಂದ್ರೆ ಆಲ್ಮೋಸ್ಟ್ 50 ಡೇಸ್ ಅಲ್ಲಿ ಇಟ್ ಮೂಡ್ ಅನದರ್ 2000. ಫಸ್ಟ್ 1000 ಪಾಯಿಂಟ್ ಮೂವಕ್ಕೆ 283 ಡೇಸ್, ಸೆಕೆಂಡ್ 2000 ಪಾಯಿಂಟ್ ಮೂವಕ್ಕೆ ಇಟ್ ಟುಕ್ ಜಸ್ಟ್ 50 ಡೇಸ್.
ಥರ್ಡ್ 1000 ಪಾಯಿಂಟ್ಸ್ ಆಗಕ್ಕೆ ಇಟ್ ಟುಕ್ 1700 ಡೇಸ್. ದಿಸ್ ಇಸ್ ವೇರ್ ಐ ಆಮ್ ಟೆಲಿಂಗ್ ಯು ಟೈಮ್ ಕರೆಕ್ಷನ್. ಇಟ್ ವಿಲ್ ಟೇಕ್ ಮೋರ್ ಟೈಮ್ ಟು ಜಂಪ್ ನೆಕ್ಸ್ಟ್ 1000 ಪಾಯಿಂಟ್. ಮಾರ್ಕೆಟ್ ನಮ್ಗೆಲ್ಲ ಗೊತ್ತಿದೆ ಲಾಂಗ್ ರನ್ ಅಲ್ಲಿ ಮೇಲ್ ಹೋಗುತ್ತೆ ಅಂತೆ. ಆ ಲಾಂಗ್ ರನ್ ಅಲ್ಲಿ ಮೇಲ್ ಹೋಗ್ಬೇಕಾದ್ರೆ ಇಟ್ ಗೋಸ್ ಅನ್ನ ರೆಗ್ಯುಲರ್ ಇಂಟರ್ವಲ್ಸ್ ಅಥವಾ ಇರ್ರಾಷನಲ್ ವೇ. ಇರ್ರಾಷನಲ್ ವೇ ಅನ್ನೋದಕ್ಕೆ ದಿಸ್ ಎಕ್ಸಾಂಪಲ್. Between 92 to 99, market didn't go anywhere. In fact, it has taken the correction because Harshad Mehta scam ಆದ್ಮೇಲೆ market took long way to grow. ಒಂದು ನಮ್ಗೆ ಗ್ಲೋಬಲೈಸೇಷನ್ ಮಾರ್ಕೆಟ್ ಓಪನ್ ಆದ್ಮೇಲೆ ಯು ಕ್ಯಾನ್ ಸಿ ದ ಗ್ರೋತ್ 36 days and 15 days. ಅದಾದ್ಮೇಲೆ ಸ್ಕ್ಯಾಮ್ ಆಯ್ತು. ಇಟ್ ಟುಕ್ ಆಲ್ಮೋಸ್ಟ್ 7 years ಟು ಮೂವ್ ಅನದರ್ 1000 ಪಾಯಿಂಟ್ಸ್. ಅದಾದ್ಮೇಲೆ ನೋಡಿ ಸೆಕೆಂಡ್ 1000 ಪಾಯಿಂಟ್ಸ್ ಆಗಿ ಇಟ್ ಟುಕ್ ಜಸ್ಟ್ 85 days. Again, one more time correction has come. It took another 1000 point more. 1300 days ತಗೊಂಡಿದೆ. Nearly 4 years. ಅದಾದ್ಮೇಲೆ ಸ್ನೇಹಿತರೆ ನೋಡಿ ಇಲ್ಲಿ 1000 ಪಾಯಿಂಟ್ಸ್ ಗಳು ಹ್ಯಾಪನ್ಡ್ ಇನ್ ಜಸ್ಟ್ 55 days, 54 days, 48 days, 29 days, 19 days ಅಲ್ಲೂ 1000 ಪಾಯಿಂಟ್ಸ್ ಆಗಿದೆ. This is the where I'm talking about time correction. Then 135 days. ದ ಮೋಸ್ಟ್ ಇಂಪಾರ್ಟೆಂಟ್, ನಮ್ ಬಹಳ ಜನ ಇನ್ವೆಸ್ಟರ್ಸ್ 4 to 5 years ಅಲ್ಲಿ ಇದಿರಲ್ಲ, ನಿಮಗೆ ಹೇಳ್ಬೇಕಂದ್ರೆ ಡೇಟಾ, ನಾನು ಈ ಇಂಡಸ್ಟ್ರಿಗೆ ಬಂದಾಗ 144 days ಇಟ್ ಟುಕ್ ಟು ಮೂವ್ 1000 ಪಾಯಿಂಟ್ಸ್. ಅದಾದ್ಮೇಲೆ ನೋಡಿ 52 days, 5 days, 8 days, 4 days, 10 days and 49 days. This data is showing that it took just 5 days to move 1000 points. ಅಂದ್ರೆ ಈ ಒಂದು ಸಿಚುವೇಶನ್ ಅಲ್ಲಿ ನೋಡಿದಾಗ ಮಾರ್ಕೆಟ್ 20,000 ಪಾಯಿಂಟ್ಸ್ ವರೆಗೂ ಬಂದಿದೆ. 1000 ಪಾಯಿಂಟ್ ಅಲ್ಲಿ ಮೂವ್ ಆಗಿದೆ. ಯು ಕ್ಯಾನ್ ಸಿ ದಿಸ್ ಗ್ರಾಫ್ ನೋಡಿದಾಗ ಅರ್ಥ ಆಗುತ್ತೆ. I hope people are understanding this data. Then you see that 2009 ಇಂದ 2014 ವರೆಗೆ to move 1000 points. ಅಂದ್ರೆ 20,000 ಇಂದ 8,000 ಹೋಯ್ತು, 8,000 ಇಂದ ವಾಪಸ್ 21,000, 20 ಇಂದ 21,000 ಮೂವ್ ಆಗಕ್ಕೆ it took 1,500 days. It took 1,500 days. This is again I'm telling you time correction. 5 years it took. ಅದಾದ್ಮೇಲೆ ನೋಡಿ ಇಲ್ಲಿ ನೋಡಿ ಡೇಟಾ ನೋಡಿ. ಲುಕ್ ಎಟ್ ದ ಡೇಟಾ ಹಿಯರ್. 39 days, just 2 days, 3 days, 37 days. ಅಂದ್ರೆ ವಾಟ್ ಎವರ್ ಪೇನ್ ಯು ಹ್ಯಾಡ್ ಹಿಯರ್, ಲುಕ್ ಎಟ್ ದ ಪ್ಲೆಜರ್ ಹಿಯರ್. ಮೈ ಡಿಯರ್ ಫ್ರೆಂಡ್, hello everyone, look at here. It took for us 5 years to move 1000 points. After that, look at here, within 100-200 days, market from 20,000 it has moved to nearly you can say that 40,000 level. Adadmele again one more time correction, 550 days. Again nodi 4-5,000 point moved in just 100-200 days. Then again 126 days. Look at here, last time correction it happened in during COVID time, 205. Adadmele nodi market took just 5 days, 12 days, 7 days, 10 days, 5 days. ಲಾಸ್ಟ್ ಇವಾಗ ಟೈಮ್ ಕರೆಕ್ಷನ್ ಅಗೇನ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಟೈಮ್ ಕರೆಕ್ಷನ್ ನಮಗೆ ನೋಡ್ತಾ ಇದೀವಿ 62,000 ಇಂದ ಮಾರ್ಕೆಟ್ ಅಟ್ 56,000. ದಿಸ್ ಇಸ್ ದ ಟೈಮ್ ಕರೆಕ್ಷನ್. ಆಲ್ರೆಡಿ ವಿ ಕಂಪ್ಲೀಟೆಡ್ 300 days. ಸೊ ಎವ್ರಿ ಲಾಂಗ್ ಟೈಮ್ ಕರೆಕ್ಷನ್ ಆದ್ಮೇಲೆ ಯು ಕ್ಯಾನ್ ಸಿ ಅ ಕನ್ಸಿಸ್ಟೆಂಟ್ಲಿ ಗ್ರೋತ್ ಇನ್ ದ ಮಾರ್ಕೆಟ್. ಅಂದ್ರೆ ಏನ್ ಹೇಳ್ತಾ ಇದೆ ಇಲ್ಲಿ ಮಾರ್ಕೆಟ್ ಅಂತಂದ್ರೆ, ಈ ಮಾರ್ಕೆಟ್ ಅಲ್ಲಿ ಆಫ್ಟರ್ ಅ ಲಾಂಗ್ ಟೈಮ್ ಕರೆಕ್ಷನ್ ಮಾರ್ಕೆಟ್ will move in a short period, it will cover the speed anta ಹೇಳ್ತಾ ಇದ್ದೀನಿ. I hope everybody are understanding. Hello everyone, hope you all are understanding. Can you all say yes in the chats? Say yes in the chats. ನೋಡ್ತಾ ಇದ್ದೀನಿ ಸುಮಾರು ಜನ ಇದ್ದೀರಿ ಲೈನ್ ಅಲ್ಲಿ. Wonderful. I can see many people today attending webinar. Wonderful. I'm thank you very much for time. Right? ನೋಡ್ತಾ ಇದ್ದೀನಿ. Yes. Wonderful. Yes. I can see Ashok Bhatt ಸಾಹೇಬ್ರು ಅಟೆಂಡ್ ಆಗ್ತಾ ಇದ್ದಾರೆ, ನಾರಾಯಣಪುರ ಅಟೆಂಡ್ ಆಗ್ತಾ ಇದ್ದಾರೆ, ಬಾಬು ಅವರು ಅಟೆಂಡ್ ಆಗ್ತಾರೆ, ಸಿಟಿ ಬಾಬು ಅವರು, ಚಂದ್ರಮೌಳಿ, ಎಸ್ ಸರ್ ಚಂದ್ರಮೌಳಿ, ವಂಡರ್ಫುಲ್. ದಾನೇಶ್ ಭಾಯ್ ಸೂಪರ್, ವಂಡರ್ಫುಲ್. ಗುರುಪ್ರಸಾದ್ ಅವರು ಅಟೆಂಡ್ ಆಗ್ತಾ ಇದ್ದೀರಾ? ಎಸ್ ಹರೀಶ್ ಕುಮಾರ್, ಐ ಕ್ಯಾನ್ ಸಿ ದಟ್, ವಂಡರ್ಫುಲ್. ಸುಮಾರು ಜನ ನೋಡ್ತಾ ಇದ್ದೀನಿ ಅಟೆಂಡ್ ಆಗ್ತಾ ಇದ್ದೀರಾ, ವಂಡರ್ಫುಲ್. ಹೋಪ್ ಆಲ್ ಆರ್ ಎಸ್. ಪ್ರಭು ಅವರು ಅಟೆಂಡ್ ಆಗ್ತಾ ಇದ್ದಾರೆ, ಪ್ರಭು ಶಂಕರ್, ಎಸ್. ಪ್ರಸನ್ನ, ಸಂಧ್ಯಾ ಹೆಗ್ಡೆ ಅವರೇ, ವಂಡರ್ಫುಲ್, ವೆಲ್ಕಮ್. ಶ್ರೀನಿಕ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್. ಶ್ರೀಧರ್ ಅವರು, ಎಸ್. ಸ್ಫೂರ್ತಿ ಜಾಧವ್, ವಂಡರ್ಫುಲ್. ಸುದರ್ಶನ್, ಎಸ್ ಸುದರ್ಶನ್ ಅವರೇ, ವಂಡರ್ಫುಲ್. ಐ ಥಿಂಕ್ ಸೆಕೆಂಡ್ ಟೈಮ್ ಯು ಆರ್ ಅಟೆಂಡಿಂಗ್, ವಂಡರ್ಫುಲ್. ಉಮೇಶ್ ಬಾಯ್, ಎಸ್.
I think lot of people are attending today's webinar. Wonderful. I hope data is good. ಎಷ್ಟು ಜನರಿಗೆ ಅನ್ಸುತ್ತೆ ಡೇಟಾ ಸರ್ ಚೆನ್ನಾಗಿದೆ ಸರ್? Can you all put it in chat box? Wonderful, wonderful, superb. Yes, 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 yes. Wonderful, yes. Okay, chalo. Now, you understood what is time correction? Now, in this time correction, now I'm going to talk about, different stages. So, let us start with the mantra 1. Mantra 7 ಇದೆವಲ್ಲ, 7 ಮಂತ್ರ ಫಸ್ಟ್ ಮಂತ್ರ ಮಾತಾಡೋಣ. ಸೊ ಫಸ್ಟ್ ಮಂತ್ರ ಮಾತಾಡೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೂ 4 ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಒಂದು ಅರ್ನಿಂಗ್ಸ್, ಇನ್ನೊಂದು ಸ್ಪೆಂಡಿಂಗ್, ಮೂರನೇದು ಸೇವಿಂಗ್ಸ್, ನಾಲ್ಕನೇದು ಇನ್ವೆಸ್ಟಿಂಗ್. ಇಫ್ ಯು ಸಿ ದ ಗ್ರಾಫ್ ಅಂತ ನೋಡಿದಾಗ ಮೋಸ್ಟ್ ಆಫ್ ದ ಪೀಪಲ್ಸ್ ಅರ್ನಿಂಗ್ಸ್ ಆರ್ ಲೈಕ್ ದಿಸ್. ಕೆಲವೊಂದ್ಸಲ ಹೈ ಇರುತ್ತೆ, ಕೆಲವೊಂದ್ಸಲ ಲೋ ಇರುತ್ತೆ, ಕೆಲವೊಂದ್ಸಲ ಬೋನಸ್ ಬರುತ್ತೆ. ಬಟ್ ಒಂದೇ ಒಂದು ಸ್ಪೀಡ್ ಅಲ್ಲಿ ಗ್ರಾಜುಯಲಿ ಜಾಸ್ತಿ ಆಗೋದು ನೋಡಿದೀವಿ ಅರ್ನಿಂಗ್ಸ್ ಅಲ್ಲಿ. ಬಟ್ ಅದೇ ಒಂದು ನಾವು ತೆಗೆದು ನೋಡಿದ್ರೆ, ಅದೇ ಒಂದು ಇನ್ಫಾರ್ಮೇಶನ್ ನಾವು ತೆಗೆದು ನೋಡಿದ್ರೆ, most of the times, right? Most of the times, right? Yes. Okay, Usha, I'm getting yours is the main screen ಅಂತ ಹೇಳಿ. Can you change that other things? ಆಗುತ್ತಾ ಅದು? Mostly ನಿಮ್ದೇ ಹೈಲೈಟ್ ಆಗ್ತಾ ಇದೆ. You are the highlighter of the ಅಂತ ಬರ್ತಾ ಇದೆ ಅಲ್ಲಿ. Okay, let me just check. Yeah, check ಮಾಡಿ. Okay. So you are the speaker ಅಂತ ಬರ್ತಾ ಇದೆ, but anyway, that's fine. Okay. So very, very important ಏನಂತಂದ್ರೆ, am I looking in a big screen screen ಅಲ್ಲಿ ನಿಮ್ಗೆ? It's visible to me. It's visible to me. You're visible to you, that one? Wonderful. ಈಗ visible ಇದೆನಾ? Yes, sir. Oh, wonderful. Okay. Chalo, we'll do that. Okay. So ಇವತ್ತಿನ ಒಂದು ಮಂತ್ರದಲ್ಲಿ ಫಸ್ಟ್ ಏನಪ್ಪಾ ಅಂತಂದ್ರೆ, ಎಲ್ರಿಗೂ ಗೊತ್ತಿದೆ, ವಿ ಆಲ್ ಹ್ಯಾವ್ ಒಂದು ಅರ್ನಿಂಗ್ಸ್ ರೆಗ್ಯುಲರ್ ಆಗಿರುತ್ತೆ. ಬಟ್ ಒನ್ ಥಿಂಗ್ ಇಸ್ ಸ್ಪೆಂಡಿಂಗ್ ಇಸ್ ಇನ್ಕ್ರೀಸಿಂಗ್. ಸ್ಪೆಂಡಿಂಗ್ 2 ತರ ಇನ್ಕ್ರೀಸ್ ಆಗುತ್ತೆ. ಒಂದು ಬಿಕಾಸ್ ಆಫ್ ದ ಇನ್ಫ್ಲೇಷನ್ ಸ್ಪೆಂಡಿಂಗ್ ಇನ್ಕ್ರೀಸ್ ಆಗಿದೆ, ಬಿಕಾಸ್ ಆಫ್ ದ ಅವರ್ ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಗಳು ಚೇಂಜ್ ಆಗಿದೆ, ರೈಟ್? ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಗಳು ಚೇಂಜ್ ಆಗಿದೆ. ಸೊ ಗ್ರಾಜುಯಲಿ ನೋಡ್ತಾ ಇದ್ರೆ ಸ್ಪೆಂಡಿಂಗ್ ಇಸ್ ಗೋಯಿಂಗ್ ಅಪ್ ಅಂಡ್ ಅಪ್. ಮೆನಿ ಪೀಪಲ್, ನಾನು ಎಲ್ಲರಿಗೂ ಹೇಳೋದು ಒಂದೇ, ಅರ್ನಿಂಗ್ಸ್ ಒಂದು ಲೆವೆಲ್ ಆದ್ಮೇಲೆ ಸ್ಟಾಪ್ ಆಗುತ್ತೆ, ಬಟ್ ಸ್ಪೆಂಡಿಂಗ್ ವಿಲ್ ಕಂಟಿನ್ಯೂ ಫಾರ್ ಎವರ್. That's very, very important to understand, and it will increase. The most important, when we are earning, we should have a consistently savings habit itkobekagutte. When you have a saving, only savings is not enough. What you have to do is, you have to do the investment. So when you do investment also will give gradually. When you are investing in aggressive way, your investment will also try to test the timing. Beginning few years you can see ups and downs in your investment, but after a certain period you can see the growth in your investment. That's why I'm telling you, investment is very important. You should have an understanding, very, very important. So when you are the first mantra en helutte, one mantra dalli you must have a particular goals and different stages galu irodu ಬಹಳ ಇಂಪಾರ್ಟೆಂಟ್ ಇದೆ. ಸೊ ಡಿಫ್ರೆಂಟ್ ಸ್ಟೇಜಸ್ ಅಂದ್ರೆ ಏನು? ಒಂದು, ನಮ್ಮೆಲ್ಲರಿಗೂ ಚೈಲ್ಡ್ಹುಡ್ ಸ್ಟೇಜ್ ಇದೆ. ಚೈಲ್ಡ್ಹುಡ್ ಸ್ಟೇಜ್ ಅಲ್ಲಿ ಏನು, ವಿ ಆರ್ ಡಿಪೆಂಡಿಂಗ್ ಆನ್ ಅವರ್ ಪೇರೆಂಟ್ಸ್. ಸಿಮಿಲರ್ ವೇ ಅವರ್ ಚಿಲ್ಡ್ರನ್ಸ್ ಆರ್ ಡಿಪೆಂಡಿಂಗ್ ಆನ್ ಅಸ್. ಸೊ ಈ ಸ್ಟೇಜ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಒಂದು ಬೇರೆ ಮೆಥಡ್ ಅಲ್ಲಿ ಡಿಪೆಂಡಿಂಗ್ ಆನ್ ದ ಚಿಲ್ಡ್ರನ್ಸ್ ಎಜುಕೇಶನ್, ಚಿಲ್ಡ್ರನ್ಸ್ ಹೈಯರ್ ಎಜುಕೇಶನ್, ಮತ್ತೆ ಡಾಟರ್ ಇದ್ರೆ ಡಾಟರ್ ಮ್ಯಾರೇಜ್, ಇವುಗಳನ್ನ ಫೋಕಸ್ ಮಾಡಿ ಇನ್ವೆಸ್ಟ್ ಮಾಡೋದು. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ನ ಮಾಡ್ಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಒಂದು ಸ್ಟೇಜಸ್, ಎರಡನೇದು ಗೋಲ್ಸ್. ಎರಡು ಬಹಳ ಇಂಪಾರ್ಟೆಂಟ್ ಇದೆ. Young investor got a very, very different approach. Adhe tara, when you see the young investor with kids will have a different approach. Then very, very important is mature couple with grown up children. Makku ಬೆಳೆದಿದ್ರೆ ಅವ್ರದ್ದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿನೇ ಬೇರೆ ಇರುತ್ತೆ. ದೆನ್ ರಿಟೈರ್ಡ್ ಕಪಲ್ ದ ಬೇರೆ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಇರುತ್ತೆ. ಹೀಗೆ ಪ್ರತಿಯೊಬ್ಬರದ್ದು ನಾವು ಇನ್ವೆಸ್ಟ್ಮೆಂಟ್ ಗಳು ಮಾಡ್ತಾ ಇರಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಗಳನ್ನ ನಾವು ಇಲ್ಲಿ ಫಾಲೋ ಮಾಡ್ತೀವಿ. ಇನ್ನೂ ಒಂದು ಏನೇನು ರೀಸನ್ ಗಳಿದೆ ಇನ್ವೆಸ್ಟ್ಮೆಂಟ್ ಗಳು ಮಾಡಕ್ಕೆ ಅಂತಂದ್ರೆ, ಒನ್ ಇಂಪಾರ್ಟೆಂಟ್ ಎಬಿಲಿಟಿ ಟು ಟೇಕ್ ರಿಸ್ಕ್ ಎಷ್ಟದ ನಮ್ದು, ಅದು ಬಹಳ ಇಂಪಾರ್ಟೆಂಟ್ ಇದೆ. ಎರಡನೇದು ವಿಲ್ಲಿಂಗ್ನೆಸ್ ಟು ಟೇಕ್ ರಿಸ್ಕ್. ಒಂದು ಎಬಿಲಿಟಿ, ಇನ್ನೊಂದು ವಿಲ್ಲಿಂಗ್ನೆಸ್. ಆಮ್ ಐ ರಿಯಲಿ ರೆಡಿ ಟು ಟೇಕ್ ದ ರಿಸ್ಕ್ ಅನ್ನೋದು ಇಂಪಾರ್ಟೆಂಟ್. ನಾಲ್ಕನೇ ಸ್ಟ್ರಾಟಜಿಕ್ ಅಸೆಟ್ ಅಲೋಕೇಶನ್ ಮತ್ತೆ ನೀಡ್ ಬೇಸ್ಡ್ ಇನ್ವೆಸ್ಟ್ಮೆಂಟ್. ಅಂದ್ರೆ ಇದು ಎಲ್ಲಾನು ನಾವು ಅರ್ಥ ಮಾಡ್ಕೊಂಡು ವಿ ಹ್ಯಾವ್ ಟು ಇನ್ವೆಸ್ಟ್ ಇನ್ ಅ ಡಿಫ್ರೆಂಟ್ ಸ್ಟೇಜಸ್. ಸೊ ಗೋಲ್ಸ್ ಅಂತ ಬಂದಾಗ ಮಕ್ಕಳ ಎಜುಕೇಶನ್ ಇಂದ ಇಟ್ಕೊಂಡು, ಎಮರ್ಜೆನ್ಸಿಯಿಂದ ಇಟ್ಕೊಂಡು, ಹೌಸ್ ಕನ್ಸ್ಟ್ರಕ್ಷನ್ ಇಂದ ಇಟ್ಕೊಂಡು, ಕಾರ್ ಪರ್ಚೇಸ್ ಇಂದ ಇಟ್ಕೊಂಡು, ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ರಿಟೈರ್ಮೆಂಟ್ ವರೆಗೂ ನಾವು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಮಂತ್ರ ಇಸ್ ನೆವರ್ ಲುಕ್ ಇನ್ ಟು ದ ಮಾರ್ಕೆಟ್, ಲುಕ್ ಇನ್ ಟು ದ ವೆರಿ, ವೆರಿ ಇಂಪಾರ್ಟೆಂಟ್ ಯುವರ್ ಗೋಲ್ಸ್. ಅಂಡ್ ನೀವು ಯಾವ ಸ್ಟೇಜ್ ಅಲ್ಲಿ ಇದ್ದೀರಾ ಅಂತ ತಿಳ್ಕೊಂಡು ಅದ್ರ ಮೇಲೆ ನೀವು ಪರ್ಸೆಂಟೇಜ್ ನ ಜಾಸ್ತಿ ಮಾಡ್ಕೋಬೇಕು. ಸೊ ಹಾಗಾಗಿ ಯಾವಾಗ ನೀವು ಇನ್ಸ್ಪೈರ್ ಇಂಡಿಯಾಗೆ ಬರ್ತಿರಲ್ಲ, ನಾವು 3 ತರ ಪ್ಲಾನ್ಸ್ ಗಳನ್ನ ಪ್ರಪೋಸ್ ಮಾಡ್ತೀವಿ. ಒಂದು, ಯಾರ್ಯಾರು ಇನ್ವೆಸ್ಟರ್ಸ್ ಗಳು
ಇನ್ವೆಸ್ಟ್ಮೆಂಟ್ ಪರ್ಪಸ್ ಬಂದ್ಬಿಟ್ಟು ಟು ಬಿ ಸೆಕ್ಯೂರ್. ಸರ್ ನನಗೆ ಗ್ರೋತ್ ಇಲ್ದಕ್ಕೆಲ್ಲ ನನ್ನ ಕ್ಯಾಪಿಟಲ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ ಅಂತ ಬರ್ತಾರಲ್ಲ, ಅಂತವ್ರಿಗೆ ಕನ್ಸರ್ವೇಟಿವ್ ಆಗಿ ಇನ್ವೆಸ್ಟ್ಮೆಂಟ್ಗಳನ್ನ ಕೊಡ್ತೀವಿ. ಅವ್ರಿಗೆ ಬೇಸಿಕ್ ಪರ್ಪಸ್ ಇಸ್ ಟು ಬಿ ಸೆಕ್ಯೂರ್ಡ್ ಆಗಿರುವಂಥದ್ದು. ಇನ್ನು ಕೆಲವರು ಇನ್ವೆಸ್ಟರ್ಸ್ ಇರ್ತಾರೆ, ಸರ್ ನಾನು ಇವಾಗ ಸೆಕ್ಯೂರ್ಡ್ ಆಗಿದ್ದೀನಿ, ಬಟ್ ಐ ವಾಂಟ್ ಟು ಬಿ ಲಿಟಲ್ ಕಂಫರ್ಟಬಲ್. ಅಂದ್ರೆ ಏನು? ಐ ವಾಂಟ್ ಟು ಹ್ಯಾವ್ ಮೈ ಓನ್ ಹೌಸ್ ವಿತೌಟ್ ಲೋನ್, ಐ ವಾಂಟ್ ಟು ಹ್ಯಾವ್ ಮೈ ಓನ್ ಕಾರ್ ವಿತೌಟ್ ಲೋನು. ಸರ್ ನನಗೆ ನಂದೇ ಆದಂತ ಒಂದು ಬಿಸ್ನೆಸ್ ನ ಶುರು ಮಾಡಬೇಕು ಅಂದ್ರೆ ಅಲ್ಟಿಮೇಟ್ಲಿ ದೇ ವಾಂಟ್ ಟು ಹ್ಯಾವ್ ಕಂಫರ್ಟಬಲ್ ಲೈಫ್. ಅಂತದಕ್ಕೆ ನಾವು ಟು ಬಿ ಕಂಫರ್ಟಬಲ್ ಪೋರ್ಟ್ಫೋಲಿಯೋ ಕೊಡ್ತೀವಿ. ದಟ್ ಇಸ್ ಮಾಡರೇಟ್ ಪೋರ್ಟ್ಫೋಲಿಯೋ. ಮೂರನೇದು ಬಂದ್ಬಿಟ್ಟು ಟು ಬಿ ರಿಚ್ ಆರ್ ಟು ಬಿ ವೆಲ್ದಿ. ಸಮ್ ಪೀಪಲ್ ವಾಂಟ್ಸ್ ಟು ಗ್ರೋತ್ ಇನ್ ದೇರ್ ಪೋರ್ಟ್ಫೋಲಿಯೋ. They have a goal of creating 10 crores. They have a goal of creating 25 crores. They have a goal of creating a dream, house. They have a goal of creating their own, organization or the company or the startup na ಮಾಡ್ಬೇಕಂತಾರಲ್ಲ, ಅಂತವರಿಗೆ we create a different plan. ಫಸ್ಟ್ ಮಂತ್ರ ಏನಪ್ಪಾ ಅಂದ್ರೆ, ನಾವ್ ಯಾವ ಕೆಟಗರಿಯಲ್ಲಿ ಬರ್ತೀವಿ ಅನ್ನೋದು ಡಿಸೈಡ್ ಮಾಡೋದಿದೆಯಲ್ಲ, ದಟ್ ಇಸ್ ದ ಫಸ್ಟ್ ಮಂತ್ರ. ಈ ಸಿಚುವೇಶನ್ ಅಲ್ಲಿ ವಿ ಹ್ಯಾವ್ ಟು ಫಾಲೋ ದಿಸ್, ರೈಟ್. ಎರಡನೇದು ಇಂಪಾರ್ಟೆಂಟ್ ಎರಡನೇ ಮಂತ್ರ ಏನಪ್ಪಾ ಅಂತಂದ್ರೆ, ಎರಡನೇ ಮಂತ್ರ ಬಂದ್ಬಿಟ್ಟು ವಿ ಶುಡ್ ಅಂಡರ್ಸ್ಟ್ಯಾಂಡ್ ಟು ವಾಟ್ ಈಸ್ ರಿಸ್ಕ್ಸ್ ಅಂಡ್ ರಿವಾರ್ಡ್ಸ್. ಬಹಳ ಜನ ಇನ್ವೆಸ್ಟರ್ಸ್ ಏನ್ ಮಾಡ್ತಾರ ಅಂದ್ರೆ, ದೇ ಲುಕ್ ಇನ್ ಟು ಓನ್ಲಿ ರಿವಾರ್ಡ್ಸ್. ಇನ್ನೂ ಕೆಟಗರಿ ಜನ ಏನ್ ನೋಡ್ತಾರೆ, ಬರೀ ರಿಸ್ಕ್ ನ ನೋಡ್ತಾರೆ, ರಿವಾರ್ಡ್ಸ್ ಗಳನ್ನ ನೋಡಲ್ಲ. ನಾನ್ ಹೇಳ್ತಾ ಇದ್ದೀನಿ, ಒಬ್ಬ ಸೆನ್ಸಿಬಲ್ ಇನ್ವೆಸ್ಟರ್ ನೀವು ಆಗಿದ್ರೆ, ಯು ಮಸ್ಟ್ ಸಿ ಬೋತ್ ಆರ್ ಒಂದೇ ನಾಣ್ಯದ ಎರಡು ಮುಖಗಳು. ಎಲ್ಲಿ ರಿಸ್ಕ್ ಇದೆ ಅಲ್ಲಿ ರಿವಾರ್ಡ್ಸ್ ಇದೆ, ಎಲ್ಲಿ ಹೈ ರಿವಾರ್ಡ್ಸ್ ಇದೆ ಅಲ್ಲಿ ಅಷ್ಟೇ ಅಮೌಂಟ್ ಆಫ್ ರಿಸ್ಕ್ ಇದೆ. ಇವೆರಡನ್ನು ಮ್ಯಾನೇಜ್ ಮಾಡೋದು ಹೆಂಗಂತ ಅರ್ಥ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಏನೇನ್ ರಿಸ್ಕ್ ಗಳಿದೆ ಅನ್ನೋದು ಮಾರ್ಕೆಟ್ ಅಲ್ಲಿ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಒಂದು, ನಾವು FD ನ ರಿಸ್ಕ್ ಫ್ರೀ ಅಂತ ಹೇಳ್ತೀವಿ, ಬಟ್ FD ದ ಬಿಗ್ಗೆಸ್ಟ್ ರಿಸ್ಕ್ ಬಂದ್ಬಿಟ್ಟು ಇನ್ಫ್ಲೇಷನ್ ರಿಸ್ಕ್. ಇವತ್ತು FD ರೇಟ್ ಬಂದ್ಬಿಟ್ಟು 5% ಇದೆ, ಇನ್ಫ್ಲೇಷನ್ ಇಸ್ 7.5% ಇದೆ. ದಟ್ ಮೀನ್ಸ್ ಯುವರ್ ಮನಿ ಇಸ್ ರೆಡ್ಯೂಸಿಂಗ್ ಎವ್ರಿ ಇಯರ್ 2.5% ಬೈ ನಾಟ್ ಡೂಯಿಂಗ್ ಎನಿಥಿಂಗ್. ಸೊ ನಾಟ್ ಡೂಯಿಂಗ್ ಎನಿಥಿಂಗ್ ಇಸ್ ಆಲ್ಸೋ ಸಮ್ಟೈಮ್ಸ್ ದ ಬಿಗ್ಗೆಸ್ಟ್ ರಿಸ್ಕ್ ಆಗ್ಬಿಟ್ಟಿದೆ. ಎರಡನೇದು ಡಿಫಾಲ್ಟ್ ರಿಸ್ಕ್. ನಾವು ನೋಡಿದ್ವಿ ಎಷ್ಟೋ ಕೇಸ್ಗಳಾಗಿದ್ವಿ. ವೊಡಾಫೋನ್ ಆಗಿರ್ಬೋದು, ಜಿ ನೆಟ್ವರ್ಕ್ಸ್ ಆಗಿರ್ಬೋದು, ರಿಲಯನ್ಸ್, ಅನಿಲ್ ಅಂಬಾನಿ ಗ್ರೂಪ್ ಆಗಿರ್ಬೋದು, ಇವೆಲ್ಲ ಡಿಫಾಲ್ಟ್ ರಿಸ್ಕ್ ಅನ್ನೋದು. ಎಷ್ಟೊಂದು ಜನ ಡೆಟ್ ಪ್ರಾಡಕ್ಟ್ಸ್ ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟ್ ಅನ್ಕೊಂಡಿದ್ರು, ಅಂತ ಕಂಪ್ನಿಗಳು ಡೆಟ್ ಅಲ್ಲಿ ಹೋಗಿರೋದು ನೋಡಿದ್ವಿ. ದಟ್ ಇಸ್ ಒನ್ ರಿಸ್ಕ್ ವಿ ಕ್ಯಾನ್ ಏಬಲ್ ಟು ಸಿ ದಟ್. ಮೂರನೇ ರಿಸ್ಕ್ ಏನದ, ಲಿಕ್ವಿಡಿಟಿ ರಿಸ್ಕ್. ಇವತ್ತು ರಿಯಲ್ ಎಸ್ಟೇಟ್ ಅಲ್ಲಿ ನಾವು ನೋಡ್ತೀವಿ. ಇವತ್ತು ಬಹಳಷ್ಟು ಜನ ನಾವು ಮಧ್ಯಮ ವರ್ಗದವ್ರು ನೋಡ್ತಾ ಇರ್ತೀವಿ, ನಾವೆಲ್ಲರೂ ರಿಯಲ್ ಎಸ್ಟೇಟ್ಗೆ ಹೋಗ್ತಾ ಇರ್ತೀವಿ, ರೈಟ್? Because we feel that real estate is physical asset is always goes up ಅಂತ. ಬಹಳ ಇಂಪಾರ್ಟೆಂಟ್ ರಿಸ್ಕ್ ನಾವು ಅರ್ಥ ಮಾಡ್ಕೋಬೇಕು. ರಿಯಲ್ ಎಸ್ಟೇಟ್ ದ ಬಿಗ್ಗೆಸ್ಟ್ ರಿಸ್ಕ್ ಇಸ್ ಲಿಕ್ವಿಡಿಟಿ. ವೆನ್ ಯು ವಾಂಟ್ ಟು ಲಿಕ್ವಿಡೇಟ್, ಯು ಕಾಂಟ್ ಲಿಕ್ವಿಡೇಟ್. ಐ ಹ್ಯಾವ್ ಅ ಇನ್ವೆಸ್ಟರ್ 20-25 ಕೋಟಿ ವರ್ತ್ ಪ್ರಾಪರ್ಟಿ ಇಟ್ಕೊಂಡು 10 ಲಕ್ಷ ಲಿಕ್ವಿಡಿಟಿ ಇಲ್ಲ ಅವ್ರ ಹತ್ರ. ಇದು ಬಹಳ ಇಂಪಾರ್ಟೆಂಟ್ ನಮ್ಗೆ ಅರ್ಥ. ಅದು ಎಷ್ಟೊಂದು ಜನ ಅಗ್ರಿಕಲ್ಚರ್ ಲ್ಯಾಂಡ್ಗಳು ಇಟ್ಕೊಂಡಿದ್ದಾರೆ, ಲಿಕ್ವಿಡಿಟಿ ಇಲ್ಲ ಅವ್ರ ಹತ್ರ, ರೈಟ್? Liquidity risk is also very, very important to understand. Then comes to the business risk. Yes, ನಾವು ನಮ್ದೇ ಆದಂತ ಬಿಸ್ನೆಸ್ ಗಳಿದ್ವಿ. ಆ ಬಿಸ್ನೆಸ್ ಗಳಲ್ಲೂ ನಾವೆಲ್ಲ ರಿಸ್ಕ್ ಇದೆಯಲ್ಲ, ನಮ್ಗೆ ಸಡನ್ಲಿ ನಮ್ಗೆ ಕೊಡ್ತಿರೋ ಪೇಮೆಂಟ್ ಬರಲ್ಲ, ಅಥವಾ ಯಾವ್ದೋ ನಾವು ಒಬ್ಬರೇ ವೆಂಡರ್ ಮೇಲೆ ಡಿಪೆಂಡ್ ಇರ್ತೀವಿ. ಆ ವೆಂಡರ್ ನಮ್ಗೆ ಸಡನ್ಲಿ ಬಿಸ್ನೆಸ್ ಕೊಡದೇ ಇರ್ಬೋದು. ಎನಿ ಟೈಮ್ ದಟ್ ವೆಂಡರ್ ಮೇ ಗೋ ಟು ಸಮ್ ಅದರ್ ಕಾಂಪಿಟೇಟರ್ ಹೋಗ್ಬೋದು. ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ಡಿಫ್ರೆಂಟ್ ಬಿಸ್ನೆಸ್. ಕೆಲವೊಂದು ಬಿಸ್ನೆಸ್ ಔಟ್ಡೇಟೆಡ್ ಆಗಿರೋಂಥದ್ದು ನೋಡಿದೀವಿ, ಟೆಕ್ನಾಲಜಿ ಡಿಸ್ರಪ್ಷನ್ ಆಗಿರೋದು ನೋಡಿದ್ವಿ. ಇದೆಲ್ಲ ಕಮ್ಸ್ ಅಂಡರ್ ಬಿಸ್ನೆಸ್ ರಿಸ್ಕ್. ದೆನ್ ಕಮ್ಸ್ ಟು ದ ಎಕ್ಸ್ಚೇಂಜ್ ರೇಟ್ ರಿಸ್ಕ್. ಎಕ್ಸ್ಚೇಂಜ್ ರಿಸ್ಕ್ ಇಸ್ ಬೇಸಿಕ್ಲಿ ಅಫೆಕ್ಟಿಂಗ್ ಆನ್ ದ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪ್ನಿ. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಕಂಪ್ನಿಗಳಿಗೆ ಈ ರಿಸ್ಕ್ ಬಹಳ ಅಫೆಕ್ಟ್ ಆಗುತ್ತೆ. ದೆನ್ ಕಮ್ಸ್ ಟು ದ ಇಂಟ್ರೆಸ್ಟ್ ರೇಟ್ ರಿಸ್ಕ್. ಇಂಟ್ರೆಸ್ಟ್ ರೇಟ್ ರಿಸ್ಕ್, ಅದೇ ಟೋಲ್ಡ್ ಯು, ವೆನೆವರ್ ದರ್ ಇಸ್ ದ ಇಂಟ್ರೆಸ್ಟ್ ರೇಟ್ ಫಾಲ್ ಆದಾಗ ಸರ್ಟನ್ ಇನ್ವೆಸ್ಟ್ಮೆಂಟ್ ಗಳಿಗೆ ಅದು ರಿಸ್ಕ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದಾಗ ಇಟ್ ಅಫೆಕ್ಟ್ ಸಮ್ ಆಫ್ ದ ಬಿಸ್ನೆಸ್. ದೆನ್ ಕಮ್ಸ್ ಟು ದ ಮಾರ್ಕೆಟ್ ರಿಸ್ಕ್. ಮಾರ್ಕೆಟ್ ರಿಸ್ಕ್ ಕಮ್ಸ್ ಟು ದ ವಾಲಟಿಲಿಟಿ ರಿಸ್ಕ್. ಸೊ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ ಇಷ್ಟು ರಿಸ್ಕ್ ಗಳಿದೆ ಅಂದ್ರೆ ನಮ್ಗೆ ಗೊತ್ತಿಲ್ಲದ ರಿಸ್ಕ್ ನಾವೆಲ್ಲ ತಗೊಂಡಿದೀವಿ. ಆದ್ರೆ ದೀಸ್ ರಿಸ್ಕ್ ಕೆನಾಟ್ ಬಿ ಕಂಪ್ಲೀಟ್ಲಿ ಅವಾಯ್ಡೆಡ್, ಬಟ್ ದೀಸ್ ರಿಸ್ಕ್ ಕ್ಯಾನ್ ಬಿ ಮ್ಯಾನೇಜ್ಡ್. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಹೌ ಟು ಮ್ಯಾನೇಜ್ ದ ರಿಸ್ಕ್, ದೆನ್ ಕಮ್ಸ್ ಟು ಯುವರ್ ಬೆನಿಫಿಟ್ ಅಂಡ್ ರಿವಾರ್ಡ್ ಸೈಡ್. So whenever these risks are there, the risk also can bring lot of opportunity for our investment. It's a very, very important to understand. Clear, right? So second mantra is risk and reward. First mantra ಏನಿತ್ತು ನಮ್ದು, goals and different stages ಅಲ್ಲಿ ಇನ್ವೆಸ್ಟ್ ಮಾಡೋದು. ಸೆಕೆಂಡ್ ಮಂತ್ರ is risk and reward. ಮೂರನೇ ಮಂತ್ರ ಏನದ, ನಾವ್ ಏನೇ ಇನ್ವೆಸ್ಟ್ ಮಾಡ್ಬೇಕಾದ್ರೆ, ದಿಸ್ ಇಸ್ ಅ ವೆರಿ ಫಂಡಮೆಂಟಲ್ ರೂಲ್, ಸ್ಟಾರ್ಟ್ ಅರ್ಲಿ ಇಸ್ ದ ಬೆಸ್ಟ್ ಥಿಂಗ್ ಟು ಡೂ ದಟ್. ಬಹಳಷ್ಟು ಜನ ನಮ್ಮ ಇನ್ವೆಸ್ಟರ್ ನಾನು ಹೇಳ್ತೀನಿ, ಡಿಲೇ ಮಾಡಬೇಡಿ, ಕಂಪೌಂಡಿಂಗ್ ಎಫೆಕ್ಟ್ ನ ಅರ್ಥ ಮಾಡ್ಕೊಳ್ಳಿ. ಕಂಪೌಂಡಿಂಗ್ ಅರ್ಥ ನಾನು ಮಾಡ್ಕೋಬೇಕಪ್ಪ ಅಂದ್ರೆ, ಲುಕ್ ಎಟ್ ದ ಗ್ರಾಫ್ ಇಯರ್. ಇದನ್ನು 30 days ಗ್ರಾಫ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಲಾಂಗರ್ ರನ್ ಹೌ ಇಟ್ ವರ್ಕ್ಸ್. ಈ 1 ಅನ್ನ ನೀವು
ಅದನ್ನ ಎವ್ರಿ 3 years ಅಂತ ತಗೊಳ್ಬಹುದು, ಎವ್ರಿ 1 year ತಗೊಳ್ಬಹುದು. ಬಟ್ ನಂಬರ್ ಪಾಯಿಂಟ್ ಇಂದ ತೋರಿಸ್ತಾ ಇದ್ದೀನಿ. ಲುಕ್ ಎಟ್ ಹಿಯರ್, ಇನ್ 31 days ಅಲ್ಲಿ ಯು ಲುಕ್ ಎಟ್ ಹಿಯರ್, 1 will become 2, 2 will become 4, 4 become 8. ಈ ಡೇಟಾನ ನೋಡ್ತಾ ಹೋದಾಗ ಐನ್ಸ್ಟೀನ್ ಹೇಳಿರುವಂತ ಮಂತ್ರ ಗೊತ್ತಿದೆ, ಪವರ್ ಆಫ್ ಕಂಪೌಂಡಿಂಗ್ ಇಸ್ ದಿ 8th wonder ಆಫ್ ದ ವರ್ಲ್ಡ್ ಅಂತ. ನಮ್ಗೆಲ್ರಿಗೂ ನೋಡಿದ್ವಿ 8th wonder ಆಫ್ ದ ವರ್ಲ್ಡ್. ಯಾಕೆ ಹೇಳಿದ್ವಪ್ಪ ಅಂದ್ರೆ, ಲುಕ್ ಎಟ್ ಹಿಯರ್, ಫಸ್ಟ್ 6 days 1 become 32, ಸೆಕೆಂಡ್ 6 days ನೋಡಿ ಏನಾಗಿದೆ, that 1 has become 2000. ಫಸ್ಟ್ 1 is become 6 years ಅಲ್ಲಿ 30, ಅದು ನೀವು 6 years ಅಂತ ತಗೊಳ್ಳಿ ಅಥವಾ 6 ಆಫ್ಟರ್ 6 ಇಂಟರ್ವಲ್ಸ್ ಅಂತ ತಗೊಳ್ಳಿ, 1 become 32, ಅದೇ 32 another 6 ಅಲ್ಲಿ 2000 ಆಗಿದೆ. Look at here, 1 to 6 will 6 to 12 become 32 become 2048. Look at here. Next 12 to 18, another 6 gap, 6 intervals, 2000 become 1,31,000. Again from 18 to 24 gap al nodi, 1,31,000 become how much? 83,88,000. ನಾನು ಎಲ್ಲಾ ಆತ್ಮೀಯ ಇನ್ವೆಸ್ಟರ್ಸ್ ಗಳಿಗೆ ಹೇಳೋದು ಒಂದೇ, ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಶ್ರೀಮಂತರಾಗಕ್ಕೆ ಸೂಪರ್ ಡೂಪರ್ ಬ್ರೇನಿ ಅಥವಾ ಎಕನಾಮಿಕಲ್ಲಿ ನೀವು ಮಾಸ್ಟರ್ ಡಿಗ್ರಿ ತಗೊಳ್ಳೋದಾಗ್ಲಿ ಅಥವಾ ನಿಮಗೆ ಈ ಒಂದು ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದ್ರೆ ಮಾತ್ರ ರಿಚ್ ಆಗ್ತಂತ ಅನ್ಕೋಬೇಡಿ. ಅಂಡರ್ಸ್ಟ್ಯಾಂಡ್ ದಿ ಸಿಂಪಲ್ ಫಾರ್ಮುಲಾ ಅಂಡ್ ದಯವಿಟ್ಟು ಪ್ಲೀಸ್ 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 ಶೇರ್ ಟು ಯುವರ್ ಫ್ಯಾಮಿಲಿ ಮೆಂಬರ್ಸ್ ದಿಸ್ ಡೇಟಾ. ಕೂತ್ಕೊಂಡು ಬರೀರಿ, ಈ ಡೇಟಾನ ನೀವೆಲ್ಲರೂ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. I'll requesting everyone to do this. 6 to 12, 32 become 2048. From 2048, 1,31,000, 1,31,000 to 83. Look at here. 1 become 64, 64 become 4,000, 4,000 become 26 lakhs, 2,62,000. Then look at here. Look at here. Look at here. 2,62,000 become here 16 crores. 8 crore 38 lakhs become 53 crores. That means from 1 ಇಂದ ನಾವು 31 ವರೆಗೆ ಹೋದ್ರೆ 1 has become 107 crores. ನಾನು ಅದಕ್ಕೆ ಹೇಳ್ತೀನಿ, ಯಾವಾಗಲೂ ಒಂದು ನಮ್ಮ ಬಿಲ್ ಗೇಟ್ ಅವರು ಹೇಳಿದ ಮಾತು, when comes to the shorter period our expectation are very very high. ಶಾರ್ಟ್ ಪೀರಿಯಡ್ 1 to 2 years, 1 to 3 years ಒಳಗಡೆ ನಮ್ಮ ಎಕ್ಸ್ಪೆಕ್ಟೇಷನ್ ಬಹಳ ಹೈ ಇರ್ತದ. ಬಟ್ ಇನ್ನೊಂದ್ ಕಡೆ ಹೇಳ್ತಾರೆ, ಇನ್ ಲಾಂಗ್ ರನ್ we all never understand the power of growth. ನೋಡಿ 1 is become 107 crores. This is a very very important. ಇದಕ್ಕೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ಲಾಂಗರ್ ಪೀರಿಯಡ್ ಮಾಡಿದಷ್ಟು ನಿಮ್ ಗ್ರೋತ್ ಸಖತ್ತಾಗಿರುತ್ತೆ. ಫಾರ್ ದಟ್ ಯು ಹ್ಯಾವ್ ಟು ಸ್ಟಾರ್ಟ್ ಅರ್ಲಿ. ಅಂದ್ರೆ ಏನ್ ಮಾಡ್ಬೇಕು ಸರ್, ನಾನು ಆಲ್ರೆಡಿ ಲೇಟ್ ಆಗಿ ಶುರು ಮಾಡಿದ್ದೀನಿ, ನಾನೇನ್ ಮಾಡ್ಬೇಕು ಅಂದ್ರೆ ಖಂಡಿತ ಪ್ರೆಸೆಂಟ್ ನೀವ್ ಏನಿದ್ರೆ ದಿಸ್ ಇಟ್ ಸೆಲ್ಫ್ ಇಸ್ ಹೈ. ನಾನು ಅದಕ್ಕೆ ಹೇಳ್ತೀನಿ, ದ ಬೆಸ್ಟ್ ಟೈಮ್ ಟು ಪ್ಲಾಂಟ್ ಅ ಟ್ರೀಸ್ 20 years ಬ್ಯಾಕ್. ಇವತ್ತು ಅದ್ರದ್ದು ಎಂಜಾಯ್ ಮಾಡಬಹುದಾಗಿತ್ತು. ಅಥವಾ ಸೆಕೆಂಡ್ ಬೆಸ್ಟ್ ಟೈಮ್ ಟು ಪ್ಲಾಂಟ್ ಅ ಟ್ರೀಸ್ ರೈಟ್ ನೌ. ಎರಡನೇದು ಇಂಪಾರ್ಟೆಂಟ್ ಏನ್ ಮಾಡ್ಬೋದು, ಸ್ಟಾರ್ಟ್ ಇನ್ವೆಸ್ಟ್ಮೆಂಟ್ ಇನ್ ಯುವರ್ ಚಿಲ್ಡ್ರನ್ ನೇಮ್, ಸ್ಟಾರ್ಟ್ ಇನ್ವೆಸ್ಟ್ಮೆಂಟ್ ಇನ್ ಯುವರ್ ಗ್ರ್ಯಾಂಡ್ ಚಿಲ್ಡ್ರನ್ ನೇಮ್ ಹೂ ಅಟ್ ಅರ್ಲಿ ಏಜ್. They have another 30-40 years of time to grow. That is an opportunity to make them the millionaires and billionaires. Just following the simple mantra will create the tremendous wealth. That's very very important to understand that. Clear everybody? Chat box, come on, how many people like this? Very simple, ಗೊತ್ತಿರೋದಿದೆ, but we are understanding the power of compounding na ತಿರ್ಗಾ ನಾನು ಹೇಳಕ್ ಹೋಗ್ತಾ ಇದ್ದೆ. ಇನ್ನೊಂದು ಟೈಮ್ ಹೆಂಗ್ ಕೊಡುತ್ತೆ, 1 crore ಇನ್ವೆಸ್ಟ್ಮೆಂಟ್ ಫಾರ್ 10 years. ಲುಕ್ ಎಟ್, ದಿಸ್ ಇಸ್ ಅನ್ ಇನ್ವೆಸ್ಟ್ಮೆಂಟ್, ದಿಸ್ ಇಸ್ ಅ ಗ್ರೋತ್. 20 years, this is investment, this is a growth. That means 10 crores become 16 crores. Then look at here, 10 crores, 1 crore invested in 30 years. Look at here, this is a small, looks like an investment, it become 66 crores. 1 crore investment for 40 years. Look at that, this is a small investment, looks this much of almost 267 crores. My dear friends, ಫಸ್ಟ್ 1 ಕೋಟಿ ಮಾಡೋದು ನಿಮ್ಮ ಎಫರ್ಟ್. ಆ 1 ಕೋಟಿನ ಮಲ್ಟಿಪ್ಲೈ ಗ್ರೋ ಆಗೋದು ಇಟ್ ವಿಲ್ ಟೇಕ್ ರೆಸ್ಟ್ ಅದರ್ ಇನ್ವೆಸ್ಟ್ಮೆಂಟ್ಸ್. ಸೊ ಹಾಗಾಗಿ ಥರ್ಡ್ ಮಂತ್ರನ ಹೇಳ್ತಾ ಇದ್ದೀನಿ, ಸ್ಟಾರ್ಟ್ ಅರ್ಲಿ, ಅಂಡರ್ಸ್ಟ್ಯಾಂಡಿಂಗ್ ದಿ ಕಂಪೌಂಡಿಂಗ್ ಎಫೆಕ್ಟ್. ಇದಕ್ಕಿಂತ ಬೆಟರ್ ಎಕ್ಸಾಂಪಲ್ ನಾನು ತೋರ್ಸಕ್ಕಾಗಲ್ಲ. ಅರ್ಲಿ ಶುರು ಮಾಡಿದಾಗಲೇ ಲಾಂಗರ್ ಪೀರಿಯಡ್ ಕೊಡಕ್ಕಾಗತ್ತೆ. ದ ಬೆಸ್ಟ್ ಟೈಮ್ ಇಸ್ ರೈಟ್ ನೌ, ಡೋಂಟ್ ಡಿಲೇ ಎನಿ ಮೋರ್ ಅಂಡ್ ಗಿವ್ ದ ಪವರ್ ಆಫ್ ಕಂಪೌಂಡಿಂಗ್ ಎಫೆಕ್ಟ್ ಅಂಡ್ ಟೈಮ್.
ಫೋರ್ತ್ ಮಂತ್ರ ಏನಿದೆ, ಇನ್ವೆಸ್ಟ್ ರೆಗ್ಯುಲರ್ಲಿ. ಏನ್ ಸರ್ ಇನ್ವೆಸ್ಟ್ ರೆಗ್ಯುಲರ್ಲಿ ಅಂಡ್ ಟಾಪ್ ಅಪ್? ಬಹಳ ಜನ ಇನ್ವೆಸ್ಟರ್ ನಾವು 7 ವರ್ಷದಿಂದ 8% ಮಾಡ್ತಾ ಇದೀವಿ. ವಿ ಆರ್ ನಾಟ್ ಡನ್ ದ ಇನ್ಕ್ರಿಮೆಂಟ್ ಇನ್ ಅವರ್ SIPs. ಬಹಳ ಮಂದಿ ನಾವು ಕೇಳ್ತೇವೆ, ನಮ್ಮ ರಿಲೇಷನ್ ಮ್ಯಾನೇಜರ್, ನಮ್ಮ ಅಡ್ವೈಸರ್ಸ್ ಕೇಳಿದಾಗ ಹೇಳ್ತಾರೆ, ದುಡ್ಡೇ ಇಲ್ಲ ಸರ್, ಏನು ಇನ್ಕಮ್ ಇಲ್ಲ ಸರ್. ಸೊ ಮ್ಯಾಕ್ಸಿಮಮ್ ಪೀಪಲ್ ಏನಂತ, ದುಡ್ಡಿಲ್ಲ ಅಂತ ಹೇಳೋರ್ಗೆ ನಾನು ಇವಾಗ ನೋಡ್ತಾ ಇರ್ತೀನಿ ಡೇಟಾ, ಬುಕ್ಕಿಂಗ್ಸ್ ನೋಡಿ ನೀವು. ಲಾಸ್ಟ್ 1 ವರ್ಷದಿಂದ ಫ್ಲೈಟ್ ಚಾರ್ಜಸ್ಗಳು ನೋಡಿ. ಗೋವಾ ಫ್ಲೈಟ್ ಬಂದ್ಬಿಟ್ಟು 2,500 ಇರ್ತಿತ್ತು. ಟುಡೇ ಗೋವಾ ಫ್ಲೈಟ್ಸ್ ಆರ್ ಕಾಸ್ಟಿಂಗ್ 6,500 rupees, almost 3 times higher. Look at the hotels ಬುಕ್ಕಿಂಗ್ ಮಾಡಿ ನೋಡಿ. ಎವ್ರಿಥಿಂಗ್ ಇಸ್ ಎಕ್ಸ್ಪೆನ್ಸಿವ್. ಅಂದ್ರೆ ನಾನು ಹೇಳ್ತಾ ಇರೋದು ವೆಕೇಶನ್ ಹೋಗ್ಬೇಡಿ ಅಂತಲ್ಲ. ವೆನ್ ಯು ಹ್ಯಾವ್ ಸೋ ಮಚ್ ಆಫ್ ಮನಿ ಅಂಡ್ ಸ್ಪೆಂಡಿಂಗ್ ಫಾರ್ ಸೋ ಮೆನಿ ಥಿಂಗ್ಸ್. ರೀಸೆಂಟ್ಲಿ ದೇವಿ ಇಂಟರ್ನ್ಯಾಷನಲ್ ಅಂತ ಹೇಳಿ ಜಯನಗರ್ ಹೋಗಿದ್ದೆ. ನಿಮ್ಗೆ ಅಲ್ಲಿ ಹೋಗಿ ಕ್ಯೂ ಅಲ್ಲಿ ನಿಂತ್ಕೋಬೇಕು, ಟಿವಿ ತಗೊಳಕ್ಕೆ, ಫ್ರಿಜ್ ತಗೊಳಕ್ಕೆ. ಮ್ಯಾಡ್ನೆಸ್ ನಡೀತಾ ಇದೆ. ಜನ ಸ್ಪೆಂಡಿಂಗ್ ಆನ್ ಸೋ ಮೆನಿ ಥಿಂಗ್ಸ್. ಹೋಟೆಲ್ಸ್ ಗಳಿಗೆ ಹೋಗಿ ಫುಲ್ ಹೋಗ್ತಾ ಇದೆ, ಹಾಲಿಡೇಗೆ ಹೋಗಿ ಫುಲ್ ಹೋಗ್ತಾ ಇದೆ, ಫ್ಲೈಟ್ಸ್ ಆರ್ ಗೋಯಿಂಗ್ ಫುಲ್, ಟ್ರೈನ್ಸ್ ಆರ್ ಗೋಯಿಂಗ್ ಫುಲ್. ಒಂದ್ ಕಡೆ ಸ್ಪೆಂಡಿಂಗ್ ಇಸ್ ಹ್ಯಾಪ್ನಿಂಗ್. ಅದೇ ಜನಕ್ಕೆ ನಾವು ಕೇಳ್ತಾ ಇದೀವಿ, ಸರ್ ಇನ್ಕ್ರೀಸ್ ಯುವರ್ ಟಾಪ್ ಅಪ್ ಅಂದ್ರೆ ದುಡ್ಡಿಲ್ಲ ಅಂತ. ನೋ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಗೋಲ್ಡನ್ ಪೀರಿಯಡ್ ಹಸ್ ಕಮ್ ಬಿಕಾಸ್ ಮಾರ್ಕೆಟ್ ಡಿಸ್ಕೌಂಟೆಡ್ at 15% ಅಲ್ಲಿ ನಡೀತಾ ಇದೆ. ಗ್ರೋತ್ ಆಗಿರುವಂತ ಎಕನಾಮಿ ನಮ್ಗೆ ಈ ತರ ಡಿಸ್ಕೌಂಟ್ ಅಲ್ಲಿ ಸಿಕ್ಕಾಗ, ಇನ್ಸ್ಟೆಡ್ ಆಫ್ ಫೈಂಡಿಂಗ್ ದ ರೀಸನ್ಸ್, ಎಕ್ಸ್ಕ್ಯೂಸಸ್, ಅಂಡರ್ಸ್ಟ್ಯಾಂಡ್ ದಟ್ ಹೌ ಟು ಇನ್ಕ್ರೀಸ್. ಹೌ ಕ್ಯಾನ್ ಐ ಡೂ ದಟ್? Ask this question. How can I increase my SIPs? Sit with our financial spending. ಎಲ್ಲೋ ಒಂದ್ ಕಡೆ ಕಡಿಮೆ ಮಾಡಕ್ಕಾಗತ್ತಾ? ಸೇವಿಂಗ್ಸ್ ನ ಇನ್ಕ್ರೀಸ್ ಮಾಡಕ್ಕಾಗತ್ತಾ? Understand that. That is the way you can do that, right? So very very important. So ಟಾಪ್ ಅಪ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಇದೆ ನೋಡಿ. ಇಲ್ಲಿ 4 ಫಂಡ್ಗಳು ತಗೊಂಡಿದ್ದೀನಿ. 20 years of SIPs, 24 lakhs become 1.5 crores, 24 lakhs become in Nippon 2.11 crores without ಟಾಪ್ ಅಪ್. ಇನ್ನೊಂದ್ ಕಡೆ 10% ಎವ್ರಿ ಇಯರ್ ಟಾಪ್ ಅಪ್ ಮಾಡಿರೋದ್ರಿಂದ, ಲುಕ್ ಎಟ್ ಇಯರ್, ಇಲ್ಲಿ 1.58 crore ಇದ್ದು 2.6 crore. ಅಫ್ಕೋರ್ಸ್ ಇವ್ರ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದೆ. ಲುಕ್ ಎಟ್ ಹಿಯರ್, 2.11 crore ಇದ್ದು 3.32. ಅಂದ್ರೆ ಕನ್ಸಿಸ್ಟೆಂಟ್ ಆಗಿ 10% ಮಾಡೋದ್ರಿಂದ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಗಣನೀಯವಾಗಿ ಜಾಸ್ತಿ ಆಗುತ್ತೆ. ದಿಸ್ ಇಸ್ ದ ಪವರ್ ಆಫ್ ಟಾಪ್ ಅಪ್. SIP ವಿತ್ ಟಾಪ್ ಅಪ್. ಗುಡ್ ನ್ಯೂಸ್ ಹೇಳ ಎಲ್ರಿಗೂ, ಮಾರ್ಚ್ SIP ನಲ್ಲಿ ಆಟೋಮೆಟಿಕ್ ಆಗಿ ಟಾಪ್ ಅಪ್ ಆಪ್ಷನ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಸೊ ವೆನ್ ಯು ಆರ್ ಸ್ಟಾರ್ಟಿಂಗ್ ಯುವರ್ SIP, ಗಿವ್ 10% ಟಾಪ್ ಅಪ್ ಮಾಡಿ. ಎವ್ರಿ ಇಯರ್ ವಿ ಆರ್ ಇನ್ಕ್ರೀಸಿಂಗ್, ಬಿಕಾಸ್ ನಮ್ಮ ಇನ್ಕಮ್ ಅಲ್ಲಿ, ನಮ್ಮ ಇನ್ಫ್ಲೇಷನ್ ಅಲ್ಲಿ ಇನ್ಕ್ರಿಮೆಂಟ್ ಆಗ್ತಾ ಇರೋದ್ರಿಂದ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ಗೂ ನಾವು ಜಾಸ್ತಿ ಮಾಡ್ಕೋಬೇಕು. ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ, ಅರ್ನಿಂಗ್ ಜಾಸ್ತಿ ಆಗುತ್ತೆ, ಅಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ದಟ್ ಇಸ್ ದ ವೆರಿ 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 ಇಂಪಾರ್ಟೆಂಟ್. ಇನ್ನೊಂದು ಇಂಪಾರ್ಟೆಂಟ್ ಏನ್ ಮಾಡ್ಬೇಕು ನಾವು ಅದಕ್ಕೆ. ಸೊ ಮಾರ್ಕೆಟ್ ಅಟ್ ಹೈ ಲೆವೆಲ್, ಬಹಳ ಜನ ಏನ್ ಮಾಡ್ತಾರ, ಮಾರ್ಕೆಟ್ ಇನ್ವೆಸ್ಟ್ ಮಾಡಕ್ ಬರ್ತಾರೆ. ನಾವೇನ್ ಹೇಳ್ಬೇಕು, ಪ್ಲಾನಿಂಗ್ ಮಾಡ್ರಪ್ಪ ಅಂತ. ಲೆವೆಲ್ 2 ಏನಾಗುತ್ತೆ, ಮಾರ್ಕೆಟ್ ಅಟ್ ಮಿಡ್ ಲೆವೆಲ್ ಅಲ್ಲಿ ಇರ್ತದೆ. ಮಿಡ್ ಲೆವೆಲ್ ಇದ್ದಾಗ ನಾವೇನ್ ಮಾಡ್ಬೇಕು, ಅವಾಗ ವಿ ಹ್ಯಾವ್ ಟು ಇನ್ಕ್ರೀಸ್ ದಿ ಟಾಪ್ ಅಪ್. ಇನ್ನೊಂದು ಮಾರ್ಕೆಟ್ ಅಟ್ ಲೋ ಲೆವೆಲ್, 99% ಜನ ಮಾರ್ಕೆಟ್ ಬಿಟ್ಟು ಹೋಗ್ತಾರೆ. ನಾವೇನ್ ಮಾಡ್ಬೇಕು, ಅವಾಗ ವಿ ಆರ್ ಟು ಇನ್ವೆಸ್ಟ್ ಮೋರ್ ಅಂಡ್ ಮೋರ್. ದಿಸ್ ಇಸ್ ದ ರೂಲ್. ಸೊ ಇನ್ವೆಸ್ಟಿಂಗ್ ಇನ್ಸ್ಟೆಡ್ ಆಫ್ ಮಾರ್ಕೆಟ್ ಅಟ್ ಹೈ ಲೆವೆಲ್, ಮಿಡ್ ಲೆವೆಲ್ ಅಂಡ್ ಲೋ ಲೆವೆಲ್ ಅಲ್ಲೋ, ವಾಟ್ ಯು ಹ್ಯಾವ್ ಟು ಡೂ, ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ ಮಾಡಿ. ವೆನ್ ಎವರ್ ಮಾರ್ಕೆಟ್ ಇಸ್ ಅಟ್ ಅ ಕರೆಕ್ಷನ್ or discounting price, you have to do the top up. That's a very very important to do that. 4 mantra ಆಯ್ತು. First mantra again I am repeating, very very goals and very very important is different stages ಅಲ್ಲಿ ಇನ್ವೆಸ್ಟ್ ಮಾಡೋದು. ಎರಡನೇದು ರಿಸ್ಕ್ ರಿವಾರ್ಡ್. ಮೂರನೇದು ಸ್ಟಾರ್ಟ್ ಅರ್ಲಿ and understanding the power of compounding. Fourth one is investment regularly. Fifth one ಏನಿದೆ, conviction, mindset. ವೆರಿ ವೆರಿ ಇಂಪಾರ್ಟೆಂಟ್ ಅದ. ನೀವು ಮಾರ್ಕೆಟ್ ನ ನೋಡಿದ್ರೆ ಮೈಂಡ್ ಸೆಟ್ ಇಟ್ಕೊಳಕ್ ಆಗಲ್ಲ. ಹೆಂಗಿದೆ, ಲುಕ್ಸ್ ಲೈಕ್ ದಟ್, ಮಾರ್ಕೆಟ್ ಲುಕ್ಸ್ ಲೈಕ್ ದಿಸ್. ಸೊ ದೇರ್ ಆರ್ 3 types of investors in the market. One is people who do not invest at all. ಮಾರ್ಕೆಟ್ಗೂ ನನ್ಗೆ ತಂಟೆನೆ ಬೇಡಪ್ಪ, ನಾನು ದೂರ ಇರ್ತೀನಿ. ದೇ ಡೋಂಟ್ ಹ್ಯಾವ್ ಕನ್ವಿಕ್ಷನ್ ಅಟ್ ಆಲ್. ಸೆಕೆಂಡ್ ಕ್ಯಾಟಗರಿ ಜನ ಏನೋ, ನಾನು ಇನ್ವೆಸ್ಟ್ ಮಾಡ್ತೀನಿ ಬಟ್ ನಾನು ದುಡ್ಡು ಕಳ್ಕೋಬಾರ್ದು ಅನ್ನೋದು. ಮೂರನೇದು, ಪೀಪಲ್ ಡೋ ಇನ್ವೆಸ್ಟ್ ಟು ವಿನ್, ಟು ಕ್ರಿಯೇಟ್ ವೆಲ್ತ್. ಮೈಂಡ್ ಸೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದೇ ಮಾರ್ಕೆಟ್ 3 ತರ ಜನ, ಒಬ್ರು ಹೆದರ್ಕೊಂಡು ಓಡೋಗೋರಿದ್ದಾರೆ, ಒಬ್ರು ಭಯದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಮೂರನೇದು ಈ ಮಾರ್ಕೆಟ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ದ ವೆಲ್ತ್ ಅನ್ನೋ ಒಂದು ಮೈಂಡ್ ಸೆಟ್ ಇದೆ. ಸೊ ಮೈಂಡ್ ಸೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಮೈಂಡ್ ಸೆಟ್ ಜೊತೆ ಬಹಳ ಇಂಪಾರ್ಟೆಂಟ್ ಏನದ, ಅಸೆಟ್ ಅಲೋಕೇಶನ್ ಇಸ್ ವೆರಿ 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 ಇಂಪಾರ್ಟೆಂಟ್ ಇದೆ. ಸೊ ಅಸೆಟ್ ಅಲೋಕೇಶನ್ ಅಂದ್ರೆ ಏನು, ವೆರಿ ವೆರಿ ಇಂಪಾರ್ಟೆಂಟ್. ಅಂಡರ್ಸ್ಟ್ಯಾಂಡ್ ದಿ ಸ್ಟೋರಿ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಕೇಳಿದ್ವಲ್ವಾ, ಏರ್ ಅಂಡ್ ಟೋಟೈಸ್ ಸ್ಟೋರಿ, ಆಮೆ ಮತ್ತು ಮೊಲದ ಸ್ಟೋರಿ ಕೇಳಿದಿವಾ, ಏನು ರೇಸ್ ನ ಕಟ್ಟೋನ್. ಈಗ ಅಸೆಟ್ ಅಲೋಕೇಶನ್ ನಾನು ಹೇಳೋದು, ವಿ ಶುಡ್ ಹ್ಯಾವ್ ಅ ಕಾಂಬಿನೇಷನ್.
When market is low, I will investing more into equity. When market is high, I will be investing in where? Where am I investing? Debt product ಅಲ್ಲಿ. ಅಂದ್ರೆ reducing the equity exposure. This will help me to win the race. This will help me win the race in long run. So combination of ಮೊಲ ಮತ್ತು ಆಮೆ. That's the very very important conviction on this also. ಎಷ್ಟೊಂದು ನಿಮ್ಗೆಲ್ಲ ಗೊತ್ತಿರ್ಬೋದು 1 year 1.5 year ಬ್ಯಾಕ್ ನಮ್ 1 year ಲಾಸ್ಟ್ ಇಯರ್ ಅಲ್ಲಿ ವಿ ಹ್ಯಾವ್ ಗಿವನ್ ಲಾಟ್ ಆಫ್ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್. ಬಹಳ ಜನ ಹೇಳ್ತಾರೆ ಸರ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರೋ ನೀವು ಯಾಕೆ ಅದನ್ನ ಶಿಫ್ಟ್ ಮಾಡ್ತಾ ಇದ್ರ ಅಂದ್ರೆ ನೌ ಯು ಅಂಡರ್ಸ್ಟುಡ್ ಮಾರ್ಕೆಟ್ ಗಿವನ್ ದ 15% ಕರೆಕ್ಷನ್ ನಮ್ಗೆ ಆ ಟೈಮ್ ಇಂದ ನೌ ಯು ವಿಲ್ ಇನ್ಕ್ರೀಸ್ ದಿ equity exposure. This is a very important to understand. So most of the investors now realize that why Inspire India took that decision. Combination of ಆಮೆ ಮತ್ತು ಮೊಲದ ಸ್ಟೋರಿನೇ ಹೇಳ್ತಾರೆ. ಸೊ ಬ್ಯಾಲೆನ್ಸ್ ಅಡ್ವಾಂಟೇಜ್ ನಥಿಂಗ್ ಬಟ್ ಅಸೆಟ್ ಅಲೋಕೇಶನ್, ರೈಟ್? ಯಾಕೆ ಅಂತಂದ್ರೆ ಹಿಸ್ಟಾರಿಕಲ್ ತೆಗೆದು ನೋಡಿ, ಮಾರ್ಕೆಟ್ ಇನ್ ಎ ಇಯರ್ ಇಟ್ ಕ್ರಿಯೇಟೆಡ್ ಅ ಹೈ, ಇಟ್ ಕ್ರಿಯೇಟೆಡ್ ಅ ಲೋ. 2000 ಅಲ್ಲಿ ನೋಡಿದ್ರೆ 6000ದಿಂದ 2500 6000 ಹೋಗಿರೋದಿದೆ, 6000ದಿಂದ 4000 ಬಂದಿರೋದಿದೆ, 12000ದಿಂದ 8000 ಬಂದಿರೋದಿದೆ. ಸೊ ರೆಡ್ ಗ್ರಾಫ್ ಅಲ್ಲಿ ತೋರಿಸ್ತಾ ಇರೋದು ಲೋ, ಬ್ಲೂ ಅಲ್ಲಿ ತೋರಿಸ್ತಾ ಇರೋದು ಹೈ. 2015 ಅಲ್ಲಿ ನೋಡಿ 30,000 high, 22,000. So market will never go up in a straight line. 2020 pandemic 44,000, 25 ಬಂತು, 25 ಇಂದ again market went up. So 2022 ನಲ್ಲಿ market created a high. What is the low ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲ. So we are expecting. So ಇಂಥ ಟೈಮ್ ಅಲ್ಲಿ ಮೊಲ ಮತ್ತು ಆಮೆ ಸ್ಟ್ರಾಟಜಿ ದ ಬೆಸ್ಟ್ ಸ್ಟ್ರಾಟಜಿ. Market may take some correction, may take, but that will help us to do that. ಒಂದು, we should have a conviction on our investments instead of the market. ಎರಡನೇದು, ಈ ಮಾರ್ಕೆಟ್ ಅಲ್ಲಿ our approach has to be on the asset allocation. That's a very very important. In fact, ನೀವು ಹಿಸ್ಟಾರಿಕಲ್ ತೆಗೆದು ನೋಡಿದಾಗ ಮಾರ್ಕೆಟ್ ಲೋ ಇದ್ದಾಗ ಅಸೆಟ್ ಅಲೋಕೇಶನ್ ಹೆಂಗ್ ಹೆಲ್ಪ್ ಆಗುತ್ತೆ ಅನ್ನೋದು ಇದೆ ಎಕ್ಸಾಂಪಲ್. 2008 ಅಲ್ಲಿ ಮಾರ್ಕೆಟ್ ಕರೆಕ್ಟೆಡ್ 61%, ಅದೇ 1 year ಅಲ್ಲಿ ಮಾರ್ಕೆಟ್ ವೆಂಟ್ ಅಪ್ ಬೈ 157%. 2015 ನಲ್ಲಿ 22% ಕರೆಕ್ಷನ್, ಮಾರ್ಕೆಟ್ ಬೈ 58% in 1 year. 37% ಮಾರ್ಕೆಟ್ ಡೌನ್ ಆಗಿತ್ತು ಡ್ಯೂರಿಂಗ್ ಪೆಂಡಮಿಕ್. ವಿತ್ ಇನ್ 1 year ಮಾರ್ಕೆಟ್ ವೆಂಟ್ ಅಪ್ ಬೈ 100%, ರೈಟ್? ಸೊ ಫಿಫ್ತ್ ಮಂತ್ರ ಈಸ್ you should have a conviction and have a asset allocation. Very very important. Sixth mantra is investment through financial coach. Look at the picture, right? ಇವತ್ತು ನಾವು ನೋಡ್ತಾ ಇದೀವಿ, there are spectators, there are players. These spectators are just come for 3 hours or 6 hours enjoyment. So enjoy the game, they have make lot of comment, they do halla gulla and they'll go back. But they are just coming for the fun. But the person who's playing the game, ಅವನ ಹಿಂದೆ ಅದರಿಂದ ಬಹಳಷ್ಟು ಎಫರ್ಟ್ ಅದ, ಬಹಳಷ್ಟು ಸ್ಯಾಕ್ರಿಫೈಸ್ ಅದ, ಬಹಳಷ್ಟು ಕನ್ಸಿಸ್ಟೆನ್ಸಿ ಟ್ರೈನಿಂಗ್ ಆಗಿರುತ್ತೆ. ಅದೆಲ್ಲಕ್ಕೆ ಇಂಪಾರ್ಟೆಂಟು, ವಿಲ್ ಆಲ್ವೇಸ್ ವರ್ಕ್ ಅಂಡರ್ ಕೋಚ್. ಸೊ ವೆನ್ ಎವರ್ ದ ಪ್ಲೇಯರ್ ಇಸ್ ಇನ್ ದ ಪ್ಲೇಯಿಂಗ್ ದ ಗ್ರೌಂಡ್, ಸ್ಪೆಕ್ಟೇಟರ್ಸ್ ಒಪಿನಿಯನ್ ಚೇಂಜಸ್ ಆಗ್ತಾ ಇರುತ್ತೆ, ಬಟ್ ಪ್ಲೇಯರ್ ಕನ್ವಿಕ್ಷನ್ ಆಲ್ವೇಸ್ ಟು ವಿನ್ ಇರುತ್ತೆ. ಒಬ್ಬ ಪ್ಲೇಯರ್ನ ಒಬ್ಬ ಸ್ಟ್ರಾಂಗ್ ಪ್ಲೇಯರ್ ಮಾಡ್ಬೇಕಂತಂದ್ರೆ, ಒಬ್ಬ ಪವರ್ಫುಲ್ ವಿನ್ನಿಂಗ್ ಪ್ಲೇಯರ್ ಮಾಡ್ಬೇಕಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಒಬ್ಬ ಕೋಚ್ ದ ರೆಸ್ಪಾನ್ಸಿಬಿಲಿಟೀಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಟುಡೇ ವಿ ಆರ್ ಆಲ್ ಟಾಕಿಂಗ್ ಅಬೌಟ್ ವಿರಾಟ್ ಕೊಹ್ಲಿ ಪರ್ಫಾರ್ಮೆನ್ಸ್ ಇಲ್ಲ ಅಂತ, ಬಟ್ ಅದೇ ವಿರಾಟ್ ಕೊಹ್ಲಿನ ಒನ್ಸ್ ಅಪಾನ್ ಎ ಟೈಮ್ ಎಂಟೈರ್ ಮೀಡಿಯಾ, ಎಂಟೈರ್ ಸ್ಪೆಕ್ಟೇಟರ್ಸ್ ಹೀರೋ ಆಗಿದ್ರು. ದಿಸ್ ಇಸ್ ಅ ಸಿಚುವೇಶನ್ ಹ್ಯಾಪನ್ ಎವ್ರಿ ಪ್ಲೇಯರ್ಸ್ ಇನ್ ಲೈಫ್. ಅಂತ ಟೈಮಲ್ಲಿ ಅದೇ ಪ್ಲೇಯರ್ ನ ವಾಪಸ್ ಬೌನ್ಸ್ ಬ್ಯಾಕ್ ಮಾಡಿದ್ದು ಒಬ್ಬ ಕೋಚ್. ರೀಸೆಂಟ್ಲಿ ನಾವೆಲ್ಲ ನೋಡಿದೀವಿ, ರೈಟ್? ದಿನೇಶ್ ಕಾರ್ತಿಕ್ ಸ್ಟೋರಿ, ರೈಟ್? ಹಿ ವಾಸ್ ಔಟ್ ಆಫ್ ದ ಆಲ್ ದ 3 ಫಾರ್ಮ್ಯಾಟ್ ಆಫ್ ದ ಗೇಮ್ಸ್. 2020 ನಲ್ಲಿ ಒನ್ ಡೇ ನಲ್ಲಿ. ಟುಡೇ ಅದೇ ದಿನೇಶ್ ಕಾರ್ತಿಕ್, ಸೀನಿಯರ್ ಮೋಸ್ಟ್ ಪರ್ಸನ್ ಕಮಿಂಗ್ ಅಂಡ್ ಪ್ಲೇಯಿಂಗ್, ಹಿಟ್ಟಿಂಗ್ ಸಿಕ್ಸಸ್ ಇನ್ 2020. He is a star batsman in 2020 match because the coach was made him to again bounce back in the game. My dear investors, ಈ ಒಂದು ಮಾರ್ಕೆಟ್ ಸಿಚುವೇಶನ್ ಅಲ್ಲಿ, ಈ ಒಂದು ಮೋಸ್ಟ್ ವಾಲಟೈಲ್ ಮಾರ್ಕೆಟ್ ಅಲ್ಲಿ, ಇಂಥ ಟೈಮ್ ಅಲ್ಲಿ ಟು ಅಚೀವ್ ಅವರ್ ಫೈನಾನ್ಷಿಯಲ್ ಗೋಲ್ಸ್ ವಿ ನೀಡ್ ಅ ಫೈನಾನ್ಷಿಯಲ್ ಕೋಚ್. ಇವತ್ತು ಎಷ್ಟೊಂದು ಟೆಕ್ನಾಲಜಿ ಕಂಪ್ನಿಗಳಿದೆ, ನೋಡಿರ್ಬೋದು ನೀವೆಲ್ಲ. ಡ್ಯೂರಿಂಗ್ ಪೆಂಡಮಿಕ್ ಟೈಮ್ ಅಲ್ಲಿ ಇನ್ವೆಸ್ಟ್ ಇನ್ ದಿಸ್ ಫ್ಯಾಂಟ್ಯಾಕ್ ಕಂಪ್ನಿ, ಇನ್ವೆಸ್ಟ್ ಇನ್ ದಟ್, ಆನ್ಲೈನ್ ಅಲ್ಲಿ ಬನ್ನಿ, 0 ಬ್ರೋಕರೇಜ್ ಅಲ್ಲಿ ಮಾಡಿ ಅಂತ. ಮೈ ಪಾಯಿಂಟ್ ಹಿಯರ್ ಈಸ್, ದಯವಿಟ್ಟು ಅಂತ ಇನ್ವೆಸ್ಟರ್ಸ್ಗಳು 12 ತಿಂಗಳಲ್ಲಿ ಅವ್ರ SIP ಗಳನ್ನ ಸ್ಟಾಪ್ ಮಾಡಿ ದುಡ್ಡು ವಿಡ್ರಾ ಮಾಡಿರುವಂತ ನನ್ನ ಹತ್ರ ಡೇಟಾ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಇದೆ. ಓನ್ಲಿ ಪೀಪಲ್, ಐ ಕ್ಯಾನ್ ಹ್ಯಾವ್ ಇನಫ್ ಪ್ರೂಫ್ ಇನ್ ಇನ್ಸ್ಪೈರ್ ಇಂಡಿಯಾ. ಐ ಶೋ ದಟ್ there are people who have invested last 10-12 years consistently, created wealth in Inspire India. I can see data only because the consistently knowledge,
ಅಂಡ್ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಸಿಗ್ತಾ ಇದೆ. ಹಾಗಾಗಿ ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲ್ ಗೋಲ್ಸ್ ನ ಅಚೀವ್ ಮಾಡ್ಬೇಕಂದ್ರೆ ಮಂತ್ರ 6 ಇಸ್ ಸೇಯಿಂಗ್ ದಟ್ ಫೈನಾನ್ಷಿಯಲ್ ಕೋಚ್ ಜರೂರಿ ಹೈ, ಫೈನಾನ್ಷಿಯಲ್ ಅಡ್ವೈಸರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. Then very very important, ಯಾಕೆ ಫೈನಾನ್ಷಿಯಲ್ ಅಡ್ವೈಸರ್ ಇಂಪಾರ್ಟೆಂಟ್? ಬಿಕಾಸ್ ಫೈನಾನ್ಷಿಯಲ್ ಅಡ್ವೈಸರ್ ವಿಲ್ ಗಿವ್ ದ ಪ್ರೊಸೆಸ್. ಏನ್ ಪ್ರೊಸೆಸ್ ಅಪ್ಪ? ಫಸ್ಟ್ ಫೈನಾನ್ಷಿಯಲ್ ಕೋಚ್ ವಿಲ್ ಅಂಡರ್ಸ್ಟ್ಯಾಂಡ್ ಯುವರ್ ಗೋಲ್ಸ್, ಇನ್ವೆಸ್ಟರ್ ಗೋಲ್ಸ್ ಗಳನ್ನ ಅರ್ಥ ಮಾಡ್ಕೊಂತಾರೆ. ದೆನ್ ಇಲ್ ಅಂಡರ್ಸ್ಟ್ಯಾಂಡ್ ದಿ ರಿಸ್ಕ್ ಪ್ರೊಫೈಲಿಂಗ್, ರಿಸ್ಕ್ ಅಪಿಟೈಟ್ ಏನಿದೆ ಅಂತ ಅರ್ಥ ಮಾಡ್ಕೊಂತಾನೆ. ಅದಾದ್ಮೇಲೆ ಹಿ ಕ್ರಿಯೇಟ್ ಆಫ್ ಅಸೆಟ್ ಅಲೋಕೇಶನ್. ಅಸೆಟ್ ಅಲೋಕೇಶನ್ ವಿಲ್ ಹೆಲ್ಪ್ ಟು ಕ್ರಿಯೇಟ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ. ಯಾವ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ವರ್ಕ್ ಆಗತ್ತಂತೆ, ಆ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿನಲ್ಲಿ ಅದಲ್ದೇನೆ ಇನ್ವೆಸ್ಟ್ಮೆಂಟ್ ನ ರೆಗ್ಯುಲರ್ ಆಗಿ ರಿವ್ಯೂ ಮಾಡುತ್ತಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಅಲ್ಟಿಮೇಟ್ ಗೋಲ್ ಇಸ್ ಟು ಕ್ರಿಯೇಟ್ ಅ ಪ್ರಾಫಿಟ್. ವೆನ್ ಯು ಆರ್ ಇನ್ವೆಸ್ಟಿಂಗ್ ಥ್ರೂ ಅ ಕೋಚ್, ದಿಸ್ ಇಸ್ ಅ ಪ್ರೊಸೆಸ್ ವಿಲ್ ವರ್ಕ್. Understanding the goal, understanding your risk appetite, creating asset allocation, creating the investment strategy, and regular monitoring, regular review with the investor makes the difference, ultimately creating the maximum returns. This is a very important of coaches there. Last mantra, I will take another 5 minutes, my dear friends. Elru stay tuned because very very important this 7th mantra. ನೀವು ಏನೇ ಮಾಡಿ ಇಲ್ಲಿವರೆಗೆ ನೀವು ವೆದರ್ ಯು ಆರ್ ಅಗ್ರೆಸಿವ್ ಇನ್ವೆಸ್ಟರ್ ಆರ್ ನಾಟ್, ಐ ಡೋಂಟ್ ನೋ, ಬಟ್ ಆಫ್ಟರ್ ದಿಸ್ 7th ಪಾಯಿಂಟ್ ಐ ವಿಲ್ ಟೆಲ್ ಯು, ಅನ್ಫಾರ್ಚುನೇಟ್ಲಿ ಇವತ್ತು ಇಂಡಿಯಾದಲ್ಲಿ ಇಂಡಿಯಾನ್ ಮೇಲೆ ಇನ್ವೆಸ್ಟ್ ಮಾಡುವಂತ ಒಬ್ಬ ಅಂಡರ್ಸ್ಟ್ಯಾಂಡಿಂಗ್ ಇರುವಂತ ಇನ್ವೆಸ್ಟರ್ ಪರ್ಸೆಂಟೇಜ್ ಬಂದ್ಬಿಟ್ಟು 4.5% ಓನ್ಲಿ. ಸ್ಟಿಲ್ 95.46% people are 5% people are investing in traditional investments. Now a time has come to believe on the India, the land of opportunity. ಯಾಕೆ ಈ ಪಾಯಿಂಟ್ ನಾನು ಹೇಳಕತ್ತೀನಿ ಅಂದ್ರೆ, ಈ ಡೇಟಾ ಸುಮಾರು ಸರಿ ಹೇಳಿದ್ದೀನಿ. ವಿ ಟುಕ್ 60 ವರ್ಷ ತಗೊಂಡಿದ್ದೀವಿ 1 trillion ಎಕನಾಮಿ ಆಗಕ್ಕೆ. ಬಟ್ 2nd trillion ವಿ ಅಚೀವ್ಡ್ ಇನ್ 7 years. 3rd trillion ವಿ ಅಚೀವ್ಡ್ ಇನ್ 7 years. ಆಕ್ಚುಲಿ ಆಂಟಿಸಿಪೇಷನ್ ವಾಸ್ 3 years ಅಲ್ಲಿ ಅಚೀವ್ ಮಾಡಬೇಕಾಗಿತ್ತು. ಬಿಕಾಸ್ ಆಫ್ ದ ಪೆಂಡಮಿಕ್ ಅಂಡ್ ಜಿಯೋಪೊಲಿಟಿಕಲ್ ಇಶ್ಯೂ, ಇಟ್ ಇಸ್ 7 years ಆಯ್ತು. ಬಟ್ 4th, 5th and 6th trillion economy is going to happen in 3 years, 3 years and 2 years. Next 8 years alli we are expecting India GDP going to be 6 trillion economy. Nan kottiro data alla sir, look at the data from source where it has come. This data has come from a very well known research company. Whether it is going to be one single party or anything, this GDP is going to continue. This is India going to be the 3rd largest economy in the world. Second data in helakattada, per capita income is increasing. Look at here, from $1,000 it has increased to $3,000. When it was $1,000, basic spending was only $600 itto. Other savings and was very very less. When the income become 3 times, look at the growth. The 4 times increase the savings, 10 times increasing the spending. ಯಾವ ಸೆಕ್ಟರ್ ಗೆ ಹೆಲ್ಪ್ ಆಗುತ್ತೆ? ಹೌಸಿಂಗ್, auto sector, consumer durables, entertainment, travel, premium, clothing, capital goods, infrastructure. These are the sectors are going to do very well as spending increases because of the per capita income. So ಯಾವ್ಯಾವ ಸೆಕ್ಟರ್ ಗಳಲ್ಲಿ ಇವತ್ತು ನಾವು ಇಂಡಿಯಾನ ನೋಡಬೇಕು? ಬೈ 2020 to 2030 a destination of prosperity ಅಂತ ಹೇಳ್ತಾ ಇದ್ದೀನಿ. ಯಾವ್ಯಾವ ಸೆಕ್ಟರ್? ಆಟೋಮೊಬೈಲ್, ಡಿಜಿಟಲ್ ಇಂಡಿಯಾ, ಕನ್ಸ್ಯೂಮರ್ ಸ್ಪೆಂಡಿಂಗ್, ಗವರ್ಮೆಂಟ್ ಸ್ಪೆಂಡಿಂಗ್, ಡೊಮೆಸ್ಟಿಕ್ ಸ್ಪೆಂಡಿಂಗ್, ಇನ್ಫ್ರಾಸ್ಟ್ರಕ್ಚರ್, ವುಮೆನ್ ಎಂಪವರ್ಮೆಂಟ್, ಅಗ್ರಿಕಲ್ಚರ್, ಮೇಕ್ ಇನ್ ಇಂಡಿಯಾ ಅಂಡ್ ಮಿಡಲ್ ಕ್ಲಾಸ್. ಸರ್ ಇಷ್ಟು ಸೆಕ್ಟರ್ಗಳಲ್ಲಿ ಕಂಪ್ನಿಗಳು ಟಿಪ್ಸ್ ಕೊಡ್ತೀರಾ ಅಂದ್ರೆ, ಐ ಆಮ್ ಟೆಲಿಂಗ್ ಯು, ಮ್ಯೂಚುವಲ್ ಫಂಡ್ ಸಹಿ ಹೈ. ಆಲ್ ಅವರ್ ಫಂಡ್ ಮ್ಯಾನೇಜರ್ಸ್, ಫಂಡ್ ಹೌಸಸ್ ಆರ್ ಇನ್ವೆಸ್ಟಿಂಗ್ ಇನ್ ದೀಸ್ ಸೆಗ್ಮೆಂಟ್ಸ್. ಅದಕ್ಕೆ ನಾನು ಎಲ್ಲ ಇನ್ವೆಸ್ಟರ್ಸ್ ಹೇಳೋದು ಒಂದೇ, ಇಫ್ ಯು ಬಿಲೀವ್ ದ್ಯಾಟ್ ನೆಕ್ಸ್ಟ್ 8-10 ವರ್ಷದಲ್ಲಿ ಮೈ ಪರ್ಸನಲ್ ಲೈಫ್ ಹ್ಯಾಸ್ ಟು ಗೋಯಿಂಗ್ ಟು ಬಿ ಗ್ರೇಟ್, ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಲಾಟ್ ಆಫ್ ವೆಲ್ತ್ ಅಂದ್ರೆ ಇನ್ವೆಸ್ಟ್ ಆನ್ ಇಂಡಿಯಾ. ವೆರಿ 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 ಇಂಪಾರ್ಟೆಂಟ್. ದಿಸ್ ಇಸ್ ಡೇಟಾ. ನಾವೆಲ್ಲರೂ ಇವತ್ತು ನ್ಯೂಸ್ ಪೇಪರ್ಗಳು ಓದ್ತಾ ಇರ್ತೀವಿ, ಬಹಳಷ್ಟು ಸರಿ ನೆಗೆಟಿವ್ ನ್ಯೂಸ್ ಪೇಪರ್ ಜಾಸ್ತಿ ಓದ್ತಾ ಇರ್ತೀವಿ. ಅದೇ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವಂತ ಡೇಟಾ ಹೇಳ್ತಾ ಇದೆ, ಸೆನ್ಸೆಕ್ಸ್ ವಿಲ್ ಕ್ರಾಸ್ 15 lakh. ಅಗೇನ್ ಐಮ್ ರಿಪೀಟಿಂಗ್, ನಾವು ಸೆನ್ಸೆಕ್ಸ್ ಎಟ್ 55,000 ಇದೆ. ಅದೇ ಸೆನ್ಸೆಕ್ಸ್ ಇಸ್ ಗೋಯಿಂಗ್ ಟು ಬಿ 15 lakh ಬೈ 2051. ದ ಡೇಟಾ ಹೇಳ್ತಾ ಇದೆ 2051ಗೆ ಹೇಳುತ್ತೆ. ಏನ್ ಹೇಳ್ತಾ ಇದಾರೆ ಅಂದ್ರೆ, ಫ್ರಮ್ 1990 ಟು 2021 ಏನ್ ಗ್ರೋ ಆಗಿದೆ, ಅದೇ ಒಂದು ಗ್ರೋತ್ ಕಂಟಿನ್ಯೂ ಆದ್ರೆ ಗೋಯಿಂಗ್ ಟು ಬಿ ದೇರ್. ಏನಿಲ್ಲ, ದಿಸ್ ಪವರ್ ಆಫ್ ಕಂಪೌಂಡಿಂಗ್ ಅಲ್ಲಿ ಗ್ರೋ ಆಗ್ತಾ ಇರೋದು. ಮೈ ರಿಕ್ವೆಸ್ಟ್ ಟು ಆಲ್ ಆಫ್ ಯು, ಸರ್ 2051 ಅವರು ನಾವಿರ್ತೀವಿ ಅಂತ ಕೇಳಿದ್ರೆ, ವೆದರ್ ವಿ ಆರ್ ದೇರ್ ಆರ್ ನಾಟ್, ನಾವು ಒಂದು ಪ್ರಾಪರ್ಟಿ ಬೈ ಮಾಡ್ತೀವಿ, ಒಂದು BDA ಸೈಟ್ ತಗೊಂತೀವಿ, ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ತಗೊಂತೀವಿ, ಏನಂತ ಯೋಚನೆ ಮಾಡ್ತೀವಿ, ನಂದಲ್ದನೆ ನೆಕ್ಸ್ಟ್ ನನ್ನ ಜನರೇಷನ್ ನಾನು ಪಾಸ್ ಆನ್ ಮಾಡ್ಬೇಕಂತ. ನೌ ಐ ಆಮ್ ಟೆಲಿಂಗ್ ಯು ಆಲ್ ಮೈ ಇನ್ವೆಸ್ಟರ್ ದಟ್ ನೌ ದ ಟೈಮ್ ಹ್ಯಾಸ್ ಕಮ್ ಟು ಪಾಸ್ ಆನ್ ದಿಸ್ ಸೆನ್ಸಸ್ ಗ್ರೋತ್ ಸ್ಟೋರಿ ಟು ನೆಕ್ಸ್ಟ್ ಜನರೇಷನ್.
make sure that all our next generation also participate in India's growth story. We are talking about 2020 to 2030. Now I'm telling our next generation should talk about 2022 to 2051, what we are going to see the India's growth story. The true growth started in India. Don't miss the opportunity. That's what I'm telling you. So don't miss it. Don't miss out. So great opportunity what we are going to see in India. Right. So ಈ ಒಂದು ಸಿಚುವೇಶನ್ ನಲ್ಲಿ ಇಂಥ ಒಂದು ಸಿಚುವೇಶನ್ ನಲ್ಲಿ ಏನಪ್ಪಾ ನಾವು ಏನೇನು ಏನೋ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ಈ ಒಂದು ಅಪರ್ಚುನಿಟಿನಲ್ಲಿ ಇಂಥ ಒಂದು ಅಪರ್ಚುನಿಟಿನಲ್ಲಿ ಕೆಲವೊಂದನ್ನ ನಾವು ಫಾಲೋನು ಮಾಡಬಾರ್ದು. ಏನ್ ಫಾಲೋ ಮಾಡಬಾರ್ದು? ಕಂಟಿನ್ಯೂಸ್ಲಿ ಡೈಲಿ ಅವರ್ಲಿ ಮಾರ್ಕೆಟ್ ನ ನೋಡಕ್ ಹೋಗ್ಬೇಡಿ. ಡೋಂಟ್ ವಾಚ್ ದಿ ಮಾರ್ಕೆಟ್ ಕನ್ಸಿಸ್ಟೆಂಟ್ಲಿ. ಡೋಂಟ್ ಟ್ರೈ ಟು ಚೇಸ್ ದ ಮಾರ್ಕೆಟ್ ಟ್ರೆಂಡ್ಸ್. ಇಂಟ್ರಾಡೇ ಟ್ರೇಡಿಂಗ್ ಮಾಡಕ್ ಹೋಗ್ಬೇಡಿ. ಮೈ ಸಜೆಷನ್ ಇಸ್ ಟು ಎವ್ರಿವನ್ ಇಸ್ ಡೋಂಟ್ ಗೆಟ್ ಇನ್ ಟು ದ ಇಂಟ್ರಾಡೇ ಟ್ರೇಡಿಂಗ್. ಫಾಲೋ ಬ್ಯಾಡ್ ಅಡ್ವೈಸ್ ಅಂಡ್ ಸೋಷಿಯಲ್ ಮೀಡಿಯಾ 30 seconds ಅಡ್ವೈಸ್ ಗಳು ಕೇಳಕ್ ಹೋಗ್ಬೇಡಿ. ನ್ಯೂಸ್ ಪೇಪರ್ ಅಡ್ವೈಸ್ ನ ನೋಡಕ್ ಹೋಗ್ಬೇಡಿ. ಹೈಯರ್ ಅ ಗುಡ್ ಫೈನಾನ್ಷಿಯಲ್ ಕೋಚ್. ನಾಟ್ ಗಿವಿಂಗ್ ಇನ್ವೆಸ್ಟ್ಮೆಂಟ್ ಟೈಮ್ ಟು ಗ್ರೋತ್. ನೀವು ಟೈಮ್ ಕೊಡದೆ ಇನ್ವೆಸ್ಟ್ಮೆಂಟ್ ಗ್ರೋ ಆಗಲ್ಲ. ಯು ಹ್ಯಾವ್ ಟು ಗಿವ್ ಟೈಮ್ ಫಾರ್ ಇನ್ವೆಸ್ಟ್ಮೆಂಟ್. ಯಾವ ಫಾಲೋ ಮಾಡಬಾರ್ದು ಅನ್ನೋದು ಹೇಳ್ತಾ ಇದ್ದೀನ. ಡೋಂಟ್ ಗೆಟ್ ಇನ್ ಕನ್ಫ್ಯೂಷನ್. ಫಿಫ್ತ್ ಒನ್ ಇಸ್ ಇನ್ವೆಸ್ಟ್ಮೆಂಟ್ ಮನಿ ವಿಲ್ ಯಾವ ದುಡ್ಡು ನಿಮ್ಗೆ ಇಮಿಡಿಯೇಟ್ಲಿ ಶಾರ್ಟ್ ಪೀರಿಯಡ್ ಬೇಕು ಅದನ್ನ ಹೋಗ್ಬಿಟ್ಟು ಮಾರ್ಕೆಟ್ ಅಲ್ಲಿ ಹಾಕಕ್ ಹೋಗ್ಬೇಡಿ. ದಟ್ಸ್ ನಾಟ್ ಅ ಗುಡ್ ಐಡಿಯಾ. ಅಂಡ್ ಹ್ಯಾವಿಂಗ್ ಅನ್ಕ್ಲಿಯರ್ ಇನ್ವೆಸ್ಟ್ಮೆಂಟ್ ಗೋಲ್ಸ್. ನಿಮ್ ಗೋಲ್ಸ್ ಇಲ್ದೇ ಇರುವಂತ ಇನ್ವೆಸ್ಟ್ ಮಾಡಬೇಡಿ. ಡಿಲೇಯಿಂಗ್ ಇನ್ವೆಸ್ಟ್ಮೆಂಟ್ ಆಲ್ ಟುಗೆದರ್. ಸೊ ಮಾಡಬಾರ್ದು ಅನ್ನೋದಾಯ್ತು. ಮಾಡ್ಬೇಕು ಅನ್ನೋದು ಏನೇನಿದೆ ಲೆಟ್ ಅಸ್ ಸಿ ದಟ್ ಒನ್ ಬೈ ಒನ್. ಫಸ್ಟ್ ಒನ್ ನಾವೇನ್ ಕಲ್ತ್ಕೊಂಡಿವಿ, ಫಸ್ಟ್ ಮಂತ್ರ ಈ ಗೋಲ್ಸ್ ಅಂಡ್ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು. ಸೆಕೆಂಡ್ ಒನ್ ಇಸ್ ಇನ್ವೆಸ್ಟ್ಮೆಂಟ್ ಅರ್ಲಿ, ಅಂಡರ್ಸ್ಟ್ಯಾಂಡಿಂಗ್ ಪವರ್ ಆಫ್ ಕಂಪೌಂಡಿಂಗ್. ಥರ್ಡ್ ಒನ್ ಇಸ್ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿದ್ವಿ. ಫೋರ್ತ್ ಒನ್ ನಾವೇನ್ ಮಾತಾಡಿದ್ವಿ? ಫೋರ್ತ್ ಒನ್ ಇಸ್ ವಿ ಶುಡ್ ಹ್ಯಾವ್ ಅ ಕನ್ವಿಕ್ಷನ್ ಇನ್ ಅವರ್ ಇನ್ವೆಸ್ಟ್ಮೆಂಟ್. ವೆರಿ 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 ಇಂಪಾರ್ಟೆಂಟ್ ಇದೆ. ಅಂಡ್ ಅಸೆಟ್ ಅಲೋಕೇಶನ್ ಬಗ್ಗೆ ಮಾತಾಡಿದ್ವಿ. ಫಿಫ್ತ್ ಒನ್ ಇಸ್ ರೆಗ್ಯುಲರ್ ಆಗಿ ನಾವು ಟಾಪ್ ಅಪ್ ಮಾಡ್ತಾ ಹೋಗ್ಬೇಕು. ದಟ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್. ಸಿಕ್ಸ್ತ್ ಒನ್ ಇಸ್ ವಿ ಶುಡ್ ಹ್ಯಾವ್ ಅ ಗುಡ್ ಫೈನಾನ್ಷಿಯಲ್ ಕೋಚ್. ಸೆವೆಂತ್ ಒನ್ ಇಸ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ, ಲ್ಯಾಂಡ್ ಆಫ್ ಅಪರ್ಚುನಿಟಿ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. So this is a very very important, as an investors we should follow that. These 7 mantras. So before ending my session, before taking the Q&A questions, I want to tell all our today's participants ಏನಿದೆ, now 2 NFO ಗಳು ಇವತ್ತು ಇಂಟ್ರೊಡ್ಯೂಸ್ ಆಗಿದ್ದಾರೆ. ಮಾರ್ಕೆಟ್ ಡೌನ್ ಆದಾಗ ಒಂದು ಬಂದ್ಬಿಟ್ಟು ಎಡಿಲ್ವೇಸ್ ಫೋಕಸ್ ಇಕ್ವಿಟಿ ಫಂಡ್ NFO ಬಂದಿದೆ at 10 rupees NAV ಪ್ರೈಸ್. ಎರಡನೇದು ವೈಟ್ ಹೋಕ್ ಅಂತ, ಇಟ್ಸ್ ಎ ನ್ಯೂ ಫಂಡ್ ಹೌಸ್ ಇಂಟ್ರೊಡ್ಯೂಸಿಂಗ್ ಅ ಫ್ಲೆಕ್ಸಿ ಕ್ಯಾಪ್ ಫಂಡ್. ಈ 2 ಫಂಡ್ಗಳನ್ನ ನಾನು ಪರ್ಸನಲ್ ಆಗಿ ಯಾಕೆ ಪಿಕ್ ಮಾಡಿದ್ದೀನಿ ಅಂದ್ರೆ, ಇಕ್ವಿಟಿ ಫೋಕಸ್ ಫಂಡ್ ಏನಿದೆಯಲ್ಲ, ದಿಸ್ ಈಸ್ ಅ ಫೋಕಸಿಂಗ್ ಆನ್ ದ ಬ್ಲೂ ಚಿಪ್ ಟಾಪ್ 25 ಕಂಪನೀಸ್. ಫ್ಲೆಕ್ಸಿ ಕ್ಯಾಪ್ ಯಾಕೆ ಸೆಲೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ, ಇದರಲ್ಲಿ ನಮಗೆ ಡಿಪೆಂಡಿಂಗ್ ಆನ್ ದ ಪರ್ಫಾರ್ಮೆನ್ಸ್ ಆಫ್ ದ ಮಾರ್ಕೆಟ್ ಕ್ಯಾಪ್ ಇರೋದು, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು. ಸೊ ಈ 2 ಫಂಡ್ಗಳು 12th ಸ್ಟಾರ್ಟ್ ಆಗಿದೆ. ಒನ್ is ending at 25th, another one is ending at 26th. ಸೊ ಯಾರ್ಯಾರು ಲಂಪ್ಸಮ್ ಇನ್ವೆಸ್ಟ್ ಮಾಡ್ಬೇಕಂತ ಇದ್ದೀರಾ ಅಥವಾ ಯು ವಾಂಟ್ ಟು ಹ್ಯಾವ್ ಅ ಇನ್ಕ್ರೀಸ್ ಇನ್ ದಿ SIP, ದೀಸ್ ಆರ್ ದ ಗುಡ್ ಅಪರ್ಚುನಿಟೀಸ್ ವಿ ಆರ್ ಸೀಯಿಂಗ್. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಮ್ಮ ರಿಲೇಶನ್ಶಿಪ್ ಮ್ಯಾನೇಜರ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಅಥವಾ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ಸಪೋಸ್ ನಿಮ್ಗೆ 1 lakh rupees ಆಫ್ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಇದ್ರೆ ಇನ್ವೆಸ್ಟ್ ಇನ್ 50-50 in these two. ದಟ್ ಇಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್ ಇನ್ ದಿಸ್. ಸೊ ದೀಸ್ 2 ಫಂಡ್ಸ್ ಇದೆ. ಇದ್ರ ಬಗ್ಗೆ ಇನ್ನೂ ಇನ್ವೆಸ್ಟ್ಮೆಂಟ್ ಮತ್ತೆ ಇದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ನಿಮ್ಗೆ ಪ್ರೆಸೆಂಟೇಶನ್ ಬೇಕು ಅಂದ್ರೆ ಅವರ್ ಇನ್ಸ್ಪೈರ್ ಇಂಡಿಯಾ ಆಫೀಸ್ ಪೀಪಲ್ ವಿಲ್ ಶೇರ್ ವಿತ್ ಯು. ಸೊ ದಿಸ್ ಇಸ್ ಆಲ್ ಫ್ರಮ್ ಮೈ ಸೈಡ್ ಟುಡೇ. ಒನ್ ಇಂಪಾರ್ಟೆಂಟ್ ಪಾಯಿಂಟ್, whenever you are investing, if you are a true champion investor, many people start investment but only few champions, ಯಾರು true champion investor ಆಗ್ತಾರೆ ಗೊತ್ತಾ, who also understand the end ಎಲ್ಲಿದೆ, what is the ultimately end goal ಏನಿದೆ, what is the target ಏನಿದೆ ಅಂತ ತಿಳ್ಕೊಂತಾರಲ್ಲ, he become a true champion investor. ಸ್ಟಾರ್ಟ್ ಮಾಡೋದು ಒಂದಾದ್ರೆ it is only 20%, but where I want to reach, what is my purpose, what is my goal, what is my ಬಿಗ್ ಗೋಲ್, ಬಿಗ್ ಡ್ರೀಮ್ಸ್ ಅನ್ನೋದನ್ನ ಚೇಸ್ ಮಾಡ್ಕೊಂಡು ಹೋಗ್ತಾರಲ್ಲ, ದೇ ಆರ್ ಬಿಕಮ್ ದಿ ಚಾಂಪಿಯನ್ಸ್. ಸೊ ಹಾಗಾಗಿ ವಿ ನೀಡ್ ಟು ಬಿಕಮ್ ಚಾಂಪಿಯನ್ ಇನ್ವೆಸ್ಟರ್ಸ್. ಆಸ್ ಅನ್ ಇನ್ಸ್ಪೈರ್ ಇಂಡಿಯಾ ವಿ ಆರ್ ಆಲ್ವೇಸ್ ಕ್ರಿಯೇಟಿಂಗ್ ಚಾಂಪಿಯನ್ ಇನ್ವೆಸ್ಟರ್ಸ್. ಸೊ ಐ ರಿಕ್ವೆಸ್ಟ್ ಆಲ್ ಟುಡೇಸ್ ಪಾರ್ಟಿಸಿಪೆಂಟ್ಸ್, put it in a chat, I am a champion investor. Can you write it down that? Can you all write it down that I am a champion investor? Let us share this. Because by talking that, we create a very strong subconscious mind. Can you put that? Yes, City Board, I am a champion investor. Wonderful. I want to see more. Yes, yes, yes. Yes, I am a champion investor. Yes. Yes.
Yes, many people are mentioning yes, truly. So if you are a champion investor, we are there to achieve that goals what you have in your life. ಲೈಫ್ ಟೈಮ್ ಅಲ್ಲಿ ಸ್ಮಾಲ್ ಗೋಲ್ಸ್ ಇಟ್ಕೊಳ್ಳಿ, ಮೀಡಿಯಂ ಗೋಲ್ಸ್ ಇಟ್ಕೊಳ್ಳಿ. ಒನ್ ಗೋಲ್ ಹೆಂಗ್ ಇಟ್ಕೋಬೇಕಂದ್ರೆ ಅದು ಬೇರೆಯವ್ರಿಗೆ ಹೇಳಿದ್ರೆ ಆ ಗೋಲ್ ನ ನಗಬೇಕು ನಿಮಗೆ. ಯು ಕ್ಯಾನ್ ಟೆಲ್ ದಟ್ ಗೋಲ್ ವೇರ್ ಪೀಪಲ್ ಶುಡ್ ಲಾಫ್ ಎಟ್ ಯು. ಕೀಪ್ ದಟ್ ಗೋಲ್, we will make into reality. That is what end of the day we are going to talk about that. It is only the very important conviction on our investment is very, very important. Thank you very much, all of you. Hope you all enjoyed. Please share your feedback of today's webinar. Once again, thank you very, very much, and kindly share your feedbacks, which is very, very important for us. And again, stay healthy, stay invested and stay wealthy also. Thank you very, very much.